ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವಿದುರ ನೀತಿಯನ್ನು ನಾವು ನೋಡ್ತಾ ಇದ್ದೇವೆ. ವಿದುರ ಧೃತರಾಷ್ಟ್ರನಿಗೆ ಹೇಳಿದಂತಹ ನೀತಿಯ ಮಾತುಗಳು, ಅದರಲ್ಲಿ ಕೆಲವು ಯಾವ ಅಂಶಗಳನ್ನು ತನಗೆ ಹೇಳಲಿಕ್ಕೆ ಅರ್ಹತೆ ಇಲ್ಲ ಅದನ್ನು ತಿಳಿಸ್ಲಿಕ್ಕೋಸ್ಕರ ಸನತ್ಸುಜಾತರನ್ನು ತಾನು ಕರೆದಿದ್ದಾನೆ. ಆ ಸನತ್ಸುಜಾತರು ಬಂದು ಧೃತರಾಷ್ಟ್ರನ ಸೂಕ್ಷ್ಮವಾದ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಕಥಂ ಸಮೃದ್ಧಮತ್ವೃದ್ಧಂ ತಪೋ ಭವತಿ ಕೇವಲಂ ಸನತ್ಸುಜಾತ ತದ್ಬ್ರೂಹಿ ಕಥಂ ವಿದ್ಯಾಮಹಂ ಪ್ರಭು. ಸನತ್ಸುಜಾತರು ತಾವು ತಿಳಿಸಿದರು, ಮನುಷ್ಯನಿಗೆ ಭಗವಂತನ ಬಳಿಗೆ ಹೋಗಬೇಕು, ಇಲ್ಲಿ ನಾವು ಪಾಪವನ್ನು ಕಳ್ಕೊಳ್ಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಅಂದರೆ ತಪಸ್ಸು ಬೇಕು ಅಂತ. ಅದನ್ನು ನಾವು ಹೋದ ಬಾರಿ ನೋಡಿದ್ವು, ತಪಸ್ಸು ಎಷ್ಟು ಪ್ರಮುಖವಾದದ್ದು ಅಂತ. ಈಗ ಧೃತರಾಷ್ಟ್ರ ಆ ತಪಸ್ಸಿನ ಬಗ್ಗೆಯೇ ತಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನೀವು ಯಾವ ತಪಸ್ಸಿನ ಬಗ್ಗೆ ತಿಳಿಸಿದ್ರಿ, ಅದು ಯಾವ ರೀತಿ ಸಮೃದ್ಧವಾಗ್ತದೆ ಅಂತೇಳಿದ್ರೆ ಪರ್ಫೆಕ್ಟ್. ನಾವು ಮಾಡುವಂತಹ ತಪಸ್ಸು ಹೇಗೆ ಸರಿಯಾಗ್ತದೆ, ಸರಿಯಾದರೆ ಮಾತ್ರ ಸಾಕಾಗೋದಿಲ್ಲ, ಮತ್ತು ಅದು ಅತಿ ವೃದ್ಧವಾಗಬೇಕು, ಅಂದರೆ ಚೆನ್ನಾಗಿ ಅರಳುವಂತಹದ್ದಾಗಬೇಕು. ದಿನದಿಂದ ದಿನಕ್ಕೆ ನಾವು ಮಾಡುವಂತಹ ತಪಸ್ಸು ಹೆಚ್ಚೆಚ್ಚಾಗ್ತಾ ಹೋಗಬೇಕು, ಪರಿಪಕ್ವವಾಗ್ತಾ ಹೋಗಬೇಕದು. ಹಾಗಿದ್ರೆ ಮಾತ್ರ ಆ ತಪಸ್ಸು ಫಲಕಾರಿ ಆಗ್ತದೆ ಹೊರತು ಇಲ್ಲದಿದ್ದರೆ ಯಾವುದೇ ಫಲಕಾರಿ ಆಗುವುದಿಲ್ಲ. 4 ದಿನ ನಾವು ಗಟ್ಟಿಯಾಗಿ ತಪಸ್ಸು ಮಾಡಿದ್ವು, ಭಾಳ ಕಠಿಣವಾಗಿ ದೇಹವನ್ನು ದಂಡಿಸಿದ್ವು, ಮನಸ್ಸನ್ನು ದಂಡಿಸಿದ್ವು. 5ನೇ ದಿನ ಆಗಬೇಕಾದ್ರೆ ಸಾಕು ಅಂತ ಕಾಣಿಸ್ತದೆ. ಅಯ್ಯೋ ಸಾಕಪ್ಪ, ಈ ತಪಸ್ಸು ಸಾಕು. ಯಾಕಂದರೆ ಬೆಳಗ್ಗೆ ಬೇಗ ಏಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಉಪವಾಸ ಮಾಡಬೇಕು, ವನವಾಸ, ಯಾಕೆ ಇದೆಲ್ಲ ಯಾಕೆ ಬೇಕು, ಸಾಕು ಅಂತ 4 ದಿನಕ್ಕೆ ನಮ್ಮ ತಪಸ್ಸು ವೃದ್ಧ ಆಗುವುದಲ್ಲ, ಕ್ಷೀಣ ಆಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ. ಅದಕ್ಕಾಗಿ ಈ ತಪಸ್ಸು ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚು 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 ಆಗ್ತಾ ಹೋಗಬೇಕು. ಅವನು ಆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಇನ್ನೂ ಗಟ್ಟಿ ಆಗಬೇಕು. ಯಾವುದೇ ಕಾರಣಕ್ಕೂ ಮನಸ್ಸು ಇವನ ಹಿಡಿತವನ್ನು ತಪ್ಪು ಹೋಗಬಾರ್ದು, ಆ ರೀತಿ ಆಗಬೇಕು. ಅದು ಹೇಗೆ ಸಾಧ್ಯ, ಇದರ ಬಗ್ಗೆ ನನಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಧೃತರಾಷ್ಟ್ರ ತಾನು ಸನತ್ಸುಜಾತರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಸನತ್ಸುಜಾತರು ತಾವು ತಿಳಿಸ್ತಾರೆ. ನಿಷ್ಕಲ್ಮಷಂ ತಪಸ್ಯೇತತ್ ಕೇವಲಂ ಪರಿಚಕ್ಷತೆ ಏತತ್ ಅಪೃದ್ಧಂ ತಪೋ ಭವತಿ ನಾನ್ಯಥಾ. ಯಾವತ್ತು ನಾವು ಆಚರಿಸುವಂತಹ ತಪಸ್ಸು ಅಂತ ಹೇಳಿದರೆ ಇನ್ನೇನಿಲ್ಲ. ತಪಸ್ಸು ಅಂತ ಹೇಳಿದ ಕೂಡಲೇ ನಮಗೆ ಯಾವುದೋ ನಾಟಕದ್ದು, ಸಿನಿಮದ್ದು ನೆನಪಾಗ್ತದೆ. ಎಲ್ಲೋ ಕಾಡಿಗೆ ಹೋಗುವಂಥದ್ದು, ಕೂತ್ಕೊಳ್ಳುವಂಥದ್ದು, ತಾನು ಏನೋ ತಪಸ್ಸು ಮಾಡು, ಈ ರೀತಿ ಅಲ್ಲ. ತಪಸ್ಸು ಅನ್ನುವುದಿಷ್ಟೇ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಬರುವುದು, ಆ ಮನಸ್ಸನ್ನು ದುಡಿಸಿಕೊಳ್ಳುವುದು. ಅಂದರೆ ನಮ್ಮ ಮನಸ್ಸಿನಿಂದ ನಾವು ದುಡಿಸಿಕೊಳ್ಳುವುದೇ ತಪಸ್ಸು ಅಂತ ಕರೆಯುವಂಥದ್ದು. ಆ ರೀತಿ ಆಗಬೇಕಾದ್ರೆ ಮೊದಲು ಯಾವ ರೀತಿ ಇರಬೇಕು, ನಮ್ಮ ಒಂದು ತಪಸ್ಸು ಅದು ಸರಿ ಮಾರ್ಗದಲ್ಲಿ ಹೋಗಬೇಕು ಅಂತೇಳಿದರೆ, ಸಮೃದ್ಧ ಚೆನ್ನಾಗಿ ದಿನದಿಂದ ದಿನಕ್ಕೆ ಬೆಳಿಬೇಕು ಅಂತೇಳಿದರೆ ಮೊದಲು ಅದರಲ್ಲಿ ಯಾವುದೇ ಆಸೆ ಇರಬಾರ್ದು ಅಂತ ಹೇಳ್ತಾರೆ. ಯಾವುದೇ ಕೊಳೆ ಇರಬಾರ್ದು ಆ ತಪಸ್ಸಿನಲ್ಲಿ. ನಿಷ್ಕಲ್ಮಷಂ, ಕಲ್ಮಷ ಅಂದರೆ ಕೊಳೆ ಇಲ್ಲದೇ ಇರುವಂತಹ ತಪಸ್ಸು. ಅಂದರೆ ಕೊಳೆ ಇಲ್ಲದೇ ಇರುವ ತಪಸ್ಸು ಅಂತೇಳಿದರೆ ತಪಸ್ಸಿನಲ್ಲಿ ಬರುವ ಕೊಳೆ ಏನು ಅಂದರೆ ರಾಗದ್ವೇಷಗಳು.
ಯಾವುದೋ ಆಸೆ ಇಟ್ಕೊಂಡು ತಪಸ್ಸು ಮಾಡೋದು. ಇವಾಗ ದೈತ್ಯರು ತಪಸ್ಸು ಮಾಡ್ತಾರೆ. ಆ ತಪಸ್ಸಿನಿಂದ ಏನಿರ್ತದೆ ಅಂದರೆ ನಾವು ಸಾವಿಲ್ಲದವರಾಗಬೇಕು, ನಾವು 3 ಲೋಕದ ಸಾಮ್ರಾಜ್ಯ ಪಡೆಯುವವರಾಗಬೇಕು, ನಾವು ಅವರನ್ನು ಗೆಲ್ಲುವವರಾಗಬೇಕು ನೋಡಿ. ಇಂಥ ಇಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡುವ ತಪಸ್ಸೇನಿದೆ ಇದು ನಿಜವಾದ ತಪಸ್ಸಲ್ಲ. ಅಥವಾ ದ್ವೇಷದಿಂದ ನಾನು ಅವನಿಗಿಂತ ಹೆಚ್ಚಾಗಬೇಕು, ನಾನು ಅವನನ್ನು ಕೊಲ್ಲಬೇಕು, ಅದಕ್ಕೆ ಬೇಕಾದ ಶಕ್ತಿ ಬೇಕು ನನಗೆ, ಈ ರೀತಿ ಯಾವುದೋ ಒಂದು ದ್ವೇಷವನ್ನು ಮನಸ್ಸಲ್ಲಿ ತುಂಬಿಸಿಕೊಂಡು ಮಾಡುವಂಥದ್ದು. ಇಂಥ ತಪಸ್ಸುಗಳೇನಿದೆ ಕಷ್ಮಲವಾದ ತಪಸ್ಸು, ಕೊಳೆಯಾದ ತಪಸ್ಸು. ಅಥವಾ ಇನ್ನೇನು ಅಂದರೆ ತಪ್ಪಾಗಿ ತಿಳ್ಕೊಂಡು ಮಾಡುವ ತಪಸ್ಸು. ಅಂದರೆ ಇದು ಮೋಹದಿಂದ ಕೂಡಿ ತಪ್ಪಾಗಿ ತಿಳಿದು ಮಾಡುವ ತಪಸ್ಸು. ಸರಿಯಾಗಿ ತಿಳ್ಕೊಂಡಿಲ್ಲ, ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಸರಿಯಾದ ಜ್ಞಾನ ಇಲ್ಲ, ತಪ್ಪು ತಿಳುವಳಿಕೆ ಇಟ್ಕೊಂಡು ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಇದು ಕಷ್ಮಲದಿಂದ ಕೂಡಿದೆ. ಯಾಕಂದರೆ ನನಗೆ ಗೊತ್ತೇ ಇಲ್ಲ, ಯಾಕೆ ತಪಸ್ಸು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇನ್ನು ತಪಸ್ಸು ಮಾಡ್ತಾ ಇದೆಯಾ ಅಂದರೆ ಏನು ಪ್ರಯೋಜನ ಬಂತು? ಅದಕ್ಕೋಸ್ಕರ ಸರಿಯಾದ ಜ್ಞಾನ ಇಲ್ಲದೆ ಮಾಡುವ ತಪಸ್ಸು ಕೂಡ ಪ್ರಯೋಜನ ಇಲ್ಲ. ಇನ್ಯಾವುದು ಕಷ್ಮಲವಾದ ತಪಸ್ಸು ಅಂತ ಹೇಳಿದ್ರೆ ಜ್ಞಾನ ಇದೆ, ಆದರೆ ಆ ಜ್ಞಾನದಲ್ಲಿ ನಿಶ್ಚಯ ಇಲ್ಲ, ಅಂದರೆ ಕನ್ಫರ್ಮೇಷನ್ ಇಲ್ಲ. ಈ ರೀತಿ ಯಾವ ಜ್ಞಾನದಲ್ಲಿ ನಿಶ್ಚಯ ಇಲ್ಲ, ಆ ನಿಶ್ಚಯ ಇಲ್ಲದ ತಪಸ್ಸು ಕೂಡ ವ್ಯರ್ಥ. ಅದಕ್ಕೋಸ್ಕರ ನಾವು ತಪಸ್ಸು ಮಾಡಬೇಕಾದ್ರೆ ಮುಖ್ಯವಾಗಿ ನಿಶ್ಚಯ ಜ್ಞಾನ, ಕನ್ಫರ್ಮ್ ನಾಲೆಡ್ಜ್ ಅದಿರಬೇಕು. ಹೌದು, ಇದು ಸತ್ಯ, ನಾನು ಈ ದೇವರನ್ನೇ ಆರಾಧನೆ ಮಾಡಬೇಕು, ಬೇರೆಯವರನ್ನಲ್ಲ. ಕನ್ಫ್ಯೂಷನ್ ಇರಬಾರ್ದು, ಗೊಂದಲ ಇರಬಾರ್ದು, ಅಂಥ ತಪಸ್ಸು. ಇವೆಲ್ಲ ಏನು ಅಂತ ಹೇಳಿದ್ರೆ ಕಷ್ಮಲರಹಿತವಾದಂತಹ ತಪಸ್ಸು. ಅದು ಕೇವಲಂ ಅಂತ ಹೇಳ್ತಾರೆ, ಕೇವಲವಾದ ತಪಸ್ಸು. ಕೇವಲ ಅಂದರೆ ಕೇವಲ ದೇವರನ್ನು ಕುರಿತು ಮಾತ್ರ ಇರಬೇಕು, ಇನ್ಯಾರನ್ನು ಕುರಿತಲ್ಲ. ಅಲ್ಲಿವರೆಗೆ ಅಂದರೆ ಇವಾಗ ದೇವರನ್ನು ಯಾಕೆ ನಾನು ಕಾಣಬೇಕು, ದೇವರ ಅನುಗ್ರಹವನ್ನು ಯಾಕೆ ಪಡಿಬೇಕು ಅಂತ ಹೇಳಿದರೆ ದೇವರು ನನ್ನ ವಾದಕ್ಕೋಸ್ಕರ ಹೊರತು ಆ ದೇವರು ಸಿಕ್ಕಿದ ಕೂಡಲೇ ನಾನು ಕೇಳ್ಬಿಡ್ತೇನೆ, ದೇವರೇ ನನಗೆ ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಈ ರೀತಿ ಆಸೆ. ದೇವರನ್ನು ಕಂಡು ಕೂಡಲೇ ಅದನ್ನು ಕೇಳ್ತೇನೆ, ಇದನ್ನು ಕೇಳ್ತೇನೆ, ಇದು ಯಾವುದೂ ಇರಬಾರ್ದು. ಈ ರೀತಿ ಇರುವಂತಹ ತಪಸ್ಸೇನಿದೆ ಇದು ನಿಜವಾಗಲೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುವಂತಹ, ನಮ್ಮನ್ನು ದೇವರ ಬಳಿ ಕೊಂಡೊಯ್ಯುವಂತಹ ತಪಸ್ಸು ಅಂತ ಹೇಳ್ತಾನೆ. ಈ ರೀತಿ ಹೇಳಿ ತಪೋ ಮೂಲಮಿದಂ ಸರ್ವಂ ಯನ್ಮಾಂ ಪೃಚ್ಛಸಿ ಕ್ಷತ್ರಿಯ ತಪಸಾ ವೇದ ವಿದ್ವಾಂಸಃ ಪರೇತ್ಯಾಮೃತಮಾಪ್ನುಯು. ಯಾವುದೇ ಒಂದಕ್ಕೂ ಕೂಡ ತಪಸ್ಸು ಅನ್ನೋದು ಬೇಕೇ ಬೇಕಪ್ಪ. ತಪಸ್ಸು ಇಲ್ಲದಿದ್ದರೆ ಏನೂ ಸಾಧಿಸಲಿಕ್ಕಾಗೋದಿಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ತಪೋಮೂಲಮಿದಂ ಸರ್ವಂ, ಎಲ್ಲದಕ್ಕೂ ನಾವಿಲ್ಲಿ ಏನಾದರೂ ಒಂದು ಸಕ್ಸಸ್ ಸಿದ್ಧಿ ಪಡಿಬೇಕು ಅಂತ ಹೇಳಿದ್ರೆ ಅದರಿಂದ ತಪಸ್ಸು ಬೇಕೇ ಬೇಕು, ಅಲ್ಲದಿದ್ದರೆ ಆಗೋದೇ ಇಲ್ಲ. ಏನು ಬೇಡ, ಒಂದು ಪೂಜೆ ಪುನಸ್ಕಾರ ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ಒಂದು ಪೂಜೆ ಮಾಡ್ತೇವೆ, ಜಪ ಮಾಡ್ತೇವೆ ಅಂತ ಹೇಳಿದ್ರು ಅಲ್ಲೂ ತಪಸ್ಸು ಬೇಕೇ ಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಹತೋಟಿಗೆ ತೊಗೊಂಬರಲೇಬೇಕು. ಮನಸ್ಸನ್ನು ಹತೋಟಿಗೆ ತೊಗೊಂಬರದೆ ನಾವು ಮಾಡುವಂತಹ ತಪಸ್ಸು ವ್ಯರ್ಥವಾದಂತಹ ತಪಸ್ಸು. ಮನಸ್ಸನ್ನು ಹತೋಟಿಗೆ ತೊಗೊಂಬರದೆ ನಾವು ಮಾಡುವ ಯಾತ್ರೆ ವ್ಯರ್ಥವಾದಂಥ ಯಾತ್ರೆ, ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಮನಸ್ಸನ್ನು ಹತೋಟಿಗೆ ತೊಗೊಂಬರಲೇಬೇಕು. ಅದಕ್ಕೋಸ್ಕರ ದಂಡಿಸಬೇಕು, ದೇಹವನ್ನು ದಂಡಿಸುವುದು, ಮನಸ್ಸನ್ನು ದಂಡಿಸುವುದು, ಇದನ್ನು ಮಾಡಲೇಬೇಕು. ಅದಕ್ಕಾಗಿ ದೇವರ ಚಿಂತನೆಯನ್ನು ನಿರಂತರ ಮಾಡ್ತಾ ಇರಬೇಕು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪ. ದೇವ್ರ ಬಗ್ಗೆ ಕೇಳ್ತಾ ಇರಬೇಕು, ಸಾಧ್ಯ ಇದ್ದರೆ ದೇವ್ರ ಬಗ್ಗೆ ಹೇಳ್ತಾ ಇರಬೇಕು, ದೇವ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾನೇ ಇರಬೇಕು. ಹಾಗಿದ್ದರೆ ಮಾತ್ರ ನಾವು ಏನು ಮಾಡ್ತೇವೆ ಸಾರ್ಥಕ. ಇವಾಗ ಉದಾಹರಣೆಗೆ ಈ ಮಹಾಭಾರತವನ್ನು ಕೇಳ್ತೇವೆ, ಅಥವಾ ಭಗವದ್ಗೀತೆ ಕೇಳ್ತೇವೆ, ಭಾಗವತ ಕೇಳ್ತೇವೆ. ಇದನ್ನು ಕೇಳಿ ಒಂದು ದೇವ್ರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ದೇವ್ರ ಬಗ್ಗೆ ಭಾವನೆ ಇರ್ತದೆ. ಏನೂ ಇಲ್ಲ ಅಂತ ಹೇಳಿದ್ರೆ ನಾನು ಏನನ್ನೂ ಕೇಳ್ತಾ ಇಲ್ಲ, ಆವಾಗ ದೇವ್ರ ಬಗ್ಗೆ ಮಾಡ್ತಾ ಇದ್ದೇವೆ ಅಂದರೆ ಬರೀ ಮೆಕ್ಯಾನಿಕಲ್, ಅದು ಯಾಂತ್ರಿಕವಾಗಿ, ಮನಸ್ಸಿನಲ್ಲಿ ಏನೂ ಭಾವನೆ ಇರೋಲ್ಲ. ಅದಕ್ಕೋಸ್ಕರ ತಪಸ್ಸು ಮುಖ್ಯವಾಗಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ಒಬ್ಬ ವೇದವನ್ನು ತಿಳಿದವನು ಕೂಡ, ವೇದಾಧ್ಯಯನ ಮಾಡಿದವನು, ಶಾಸ್ತ್ರಾಧ್ಯಯನವನ್ನು ಮಾಡಿದವನು ದೇವರನ್ನು ಹೊಂದುವುದು ಯಾವಾಗ ಅಂದರೆ ಕೇವಲ ಶಾಸ್ತ್ರಾಧ್ಯಯನ ಮಾಡಿದ್ರಿಂದಾಗಿ, ವೇದ ಓದಿದ್ರಿಂದಲ್ಲ, ಶಾಸ್ತ್ರ ಓದಿದ್ರಿಂದಲ್ಲ. ಅಂದರೆ ಇವಾಗ ಭಗವದ್ಗೀತೆ ಕೇಳಿದ್ರಿಂದಲೇ ನಾನು ದೇವರ ಬಳಿ ಹೋಗೋಲ್ಲ, ಮತ್ತು ಯಶಸ್ವಿ ಆಗೋದಿಲ್ಲ. ಭಾಗವತ ಕೇಳಿದ್ರಿಂದಲೇ ನಾನು ಉದ್ಧಾರ ಆಗೋಲ್ಲ, ಮತ್ತು ಕೇಳಬೇಕು, ಅದರಲ್ಲಿ ಏನು ಹೇಳಿದ್ದಾರೆ ಅದನ್ನು ಆಚರಿಸಬೇಕು, ಅದರಲ್ಲಿ ಹೇಳಿದಂತೆ ಆಚರಿಸಬೇಕು, ಅದೇ ತಪಸ್ಸು. ಹಾಗಿದ್ರೆ ಮಾತ್ರ ನಾ ದೇವ್ರ ಬಳಿ ಸೇರ್ಲಿಕ್ಕೆ ಸಾಧ್ಯ. ಯಾಕಂದರೆ ಇವೆಲ್ಲ ಬರೀ ಕೇಳ್ಕೊಂಡಿರಿ ಅಂತ ಹೇಳಲಿಕ್ಕಿರುವುದಲ್ಲ, ಮತ್ತು ಕೇಳಿ ಆಚರಣೆ ಮಾಡಿ ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಿ, ಆ ಮಾರ್ಗದಲ್ಲಿ ಹೋಗಿ ಆ ರೀತಿ ಹೋಗಬೇಕು.
ಹೋದಾಗ ಖಂಡಿತವಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದಕ್ಕೆ ಧೃತರಾಷ್ಟ್ರ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ. ಕಶ್ಮಲಂ ತಪಸೋ ಬ್ರೂಹಿ ಶ್ರುತಂ ನಿಷ್ಕಲ್ಮಷಂ ತಪಃ ಸನಸ್ಸುಜಾತ ಏನೇದಂ ವಿದ್ಯಾಂ ಗುಹ್ಯಂ ಸನಾತನಂ. ನೀವು ನಿಷ್ಕಲ್ಮಷವಾದ ತಪಸ್ಸು ಅಂತ ಹೇಳಿದರೆ ಕೊಳೆ ಇರಬಾರ್ದು, ತಪಸ್ಸಿನಲ್ಲಿ ಕೊಳೆ ಇರಬಾರ್ದು ಅಂತ. ನನಗೆ ಆ ತಪಸ್ಸಿನಲ್ಲಿ ಬರಬಹುದಾದ ಕೊಳೆಗಳ ಬಗ್ಗೆ ತಿಳಿಸ್ಕೊಡಿ. ಏನು ಕೊಳೆ ಬರ್ತದೆ, ಅದರಿಂದಾಗಿ ತಪಸ್ಸು ಹಾಳಾಗುತ್ತದೆ, ಅದು ಯಾವ ರೀತಿ, ಅದನ್ನು ನನಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ತಪಸ್ಸಿನಲ್ಲಿ ಬರಬಹುದಾದಂತಹ ಕೊಳೆಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡು ಹೋಗ್ತಾರೆ ಸನಸ್ಸುಜಾತರು. ಇದನ್ನು ನಾವ್ಯಾವತ್ತೂ ನೆನಪಿಟ್ಕೊಳ್ಬೇಕಾದದ್ದು ನಮ್ಮ ಜೀವನದಲ್ಲಿ. ಕ್ರೋಧಾದಯದ್ವಾದಶ ಯಸ್ಯ ದೋಷಾಃ ತಥಾ ನೃಶಂಸಾನಿ ಚ ಸಪ್ತರಾಜನ್ ಜ್ಞಾನಾದಯೋ ದ್ವಾದಶ ಚಾತತಾನಾಂ ಶಾಸ್ತ್ರೇ ಗುಣಯೇ ವಿದಿತಾ ದ್ವಿಜಾನಾಂ. ನಿಜವಾಗಲೂ ಕೂಡ ಒಬ್ಬ ವ್ಯಕ್ತಿ ತಪಸ್ಸಿಗೆ ಹೊರಟಾಗ ಅವನಿಗೆ ಬರುವ 12 ದೋಷಗಳು, ಮೊದಲನೇದಾಗಿ 12 ದೋಷಗಳು ಎದುರಾಗ್ತದೆ ಅಂತ ಹೇಳ್ತಾರೆ. 12 ಇದು ಏನು ಅಂತ ಹೇಳಿದ್ರೆ ಅಡ್ಡಿ, ತಪಸ್ಸಿಗೆ ಅಡ್ಡಿ. ಅದೇ ರೀತಿ 7 ವಿಧವಾದಂತಹ ನೃಶಂಸಾನೆ ಅಂದರೆ ಕ್ರೌರ್ಯ, 7 ವಿಧವಾದ ಕ್ರೌರ್ಯಗಳು ಇವನಿಗೆ ತಪಸ್ಸಿಗೆ ಅಡ್ಡ ಬರ್ತದೆ. 12 ವಿಧವಾದಂತಹ ದೋಷಗಳು, ಫಾಲ್ಟ್ ಇವನಿಗೆ ಅಡ್ಡ ಬರ್ತದೆ. ಅದನ್ನು ಮೀರಿ ಇವನು 12 ಗುಣಗಳನ್ನು ತನ್ನೆಲ್ಲ ಅಳವಡಿಸಿಕೊಳ್ಬೇಕು. 12 ದೋಷಗಳನ್ನು ಬಿಡಬೇಕು, 12 ಗುಣಗಳನ್ನು ಅಳವಡಿಸಿಕೊಳ್ಬೇಕು. 7 ವಿಧವಾದಂತಹ ಕ್ರೌರ್ಯವನ್ನು ತ್ಯಜಿಸಬೇಕು. ಹಾಗಾದಾಗ ನಿಜವಾಗಿ ಇವನಿಗೊಂದು ತಪಸ್ಸನ್ನು ಮಾಡಲಿಕ್ಕಾಗತ್ತೆ. ಅಂದರೆ ತಪಸ್ಸು ಮಾಡಲಿಕ್ಕಾಗತ್ತೆ ಅಂತಾರೆ, ಮತ್ತೆ ಇವನು ತಪಸ್ಸು ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಈ 12 ಬಿಟ್ಟನ, 7 ಬಿಟ್ಟನ, 12 ಅಳವಡಿಸ್ಕೊಂಡ, ಅಲ್ಲಿಗೆ ತಪಸ್ಸಿನ ದಾರಿಗೆ ಇವನು ಬಂದೇ ಬಿಟ್ಟ ಅಂದ. ಮತ್ತೆ ಇವನು ಮಾಡುವುದೆಲ್ಲ ತಪಸ್ಸೆ, ಕಷ್ಟಪಡಬೇಕಾಗಿಲ್ಲ. ಯಾವ್ಯಾವುದು ಇವು ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಕ್ರೋಧಕ್ಕಾಮೋ ಲೋಭಮೋಹೋ ವಿವಿತ್ಸಾ ಕೃಪಾಸೂಯ ಮಾನಶೋಕೋ ಸ್ಪೃಹಾ ಚ ಈರ್ಷ್ಯಾ ಜುಗುಪ್ಸಾ ಚ ಮಹಾಗುಣೇನ ಸದಾ ವರ್ಜ್ಯ ದ್ವಾದಶೈತೆ ನರೇಣ. ಯಾವ ವ್ಯಕ್ತಿ ಜೀವನದಲ್ಲಿ ಉದ್ಧಾರ ಆಗಬೇಕು, ನಾನೊಂದು ತಪಸ್ಸು ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ, ನಿಜವಾಗಲೂ ಒಳ್ಳೆಯವನಾಗಿದ್ದಾನೆ, ಒಳ್ಳೆ ಗುಣವಂತನಾದ ವ್ಯಕ್ತಿ, ಉದ್ಧಾರ ಆಗಬೇಕು ಅಂತ ಬಯಸ್ತಾ ಇರುವ ವ್ಯಕ್ತಿ, ತಪಸ್ಸು ಮಾಡಬೇಕು ಅಂತ ಇಚ್ಛಿಸ್ತಾ ಇರುವ ವ್ಯಕ್ತಿ ಜೀವನದಲ್ಲಿ 12 ದೋಷಗಳನ್ನು ಬಿಡಬೇಕು. ಯಾವುದು 12 ದೋಷಗಳು? ಅದರಲ್ಲಿ ಮೊದಲನೆಯ ದೋಷ ಯಾವುದು ಅಂತ ಹೇಳಿದರೆ ಕ್ರೋಧ, ಸಿಟ್ಟು. ಮನುಷ್ಯನಿಗೆ ಬರುವಂತಹ ಸಿಟ್ಟು ತಪಸ್ಸಿಗೆ ಅದು ವಿರೋಧಿಯಾಗಿದೆ, ಅದು ತಪಸ್ಸನ್ನು ನಾಶ ಮಾಡ್ತದೆ. ಅಂದರೆ ಇದು ಫುಲ್ಲು ಸೈಕಾಲಜಿ, ಸಂಪೂರ್ಣ ಸೈಕಾಲಜಿ ಇದು. ಕಾರಣ ಏನು ಅಂತ ಹೇಳಿದರೆ, ನಾನು ಹೇಗೋ ಕಷ್ಟಪಟ್ಟು ಮನಸ್ಸನ್ನು ಒಂದು ಹಿಡಿತದಲ್ಲಿ ತೊಗೊಂಬರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ. ಹೇಗೋ ಮನಸ್ಸು ಒಂದು ಸಮಾಧಾನ ಆಗ್ತಾ ಇರ್ತದೆ. ಆದರೆ ಅದರ ಮಧ್ಯದಲ್ಲಿ ಒಮ್ಮೆ ಸಿಟ್ಟು ಬಂತು ಅಂತ ಹೇಳಿದರೆ ಆ ಮನಸ್ಸಿನ ಒಂದು ಸಮಾಧಾನ ಕೂಡಲೇ ಹೋಗ್ಬಿಡ್ತದೆ. ಇದು ಹೇಗಂತ ಹೇಳಿದ್ರೆ, ನೀರು ತಿಳಿಯಾಗಿರ್ತದೆ ಸರೋವರದಲ್ಲಿ, ತಿಳಿಯಾಗಿದೆ ಕ್ಲೀನ್ ಆಗಿದೆ ಅಂತ ತಿಳ್ಕೊಳ್ಳಿ. ಆದರೆ ಒಮ್ಮೆ ಯಾವುದೋ ಒಂದು ಆನೆ ಬಂದು ರಾಡಿ ಎಬ್ಬಿಸಿಬಿಡ್ತು ಅಂತ ಹೇಳಿದರೆ ಮತ್ತೆ ಆ ರಾಡಿಯಾದ ನೀರು ಮತ್ತೆ ತಿಳಿಯಾಗಲಿಕ್ಕೆ ಕೆಲವು ದಿನ ತಗೊಳ್ತದೆ, ಕೂಡಲೇ ಆಗೋದಿಲ್ಲ ಅದು. ಹಾಗೆ ಮನಸ್ಸಿನಲ್ಲಿ ನಿಮಗೆ ಒಮ್ಮೆ ಸಿಟ್ಟೆದ್ದು ಮನಸ್ಸು ಸಂಪೂರ್ಣ ಗಲೀಜಾಯಿತು ಅಂದರೆ ಆ ಮನಸ್ಸು ಮತ್ತೆ ನಾರ್ಮಲ್ ಕಂಡೀಷನ್ನಿಗೆ ಬರಲಿಕ್ಕೆ ಕೆಲವು ದಿನ ಹಿಡಿತದೆ ನಿಮಗೆ. ಅಲ್ಲಿವರೆಗೆ ಕಾನ್ಸಂಟ್ರೇಷನ್ ಬರೋಲ್ಲ. ನೀವೇನೇ ಮಾಡಲಿಕ್ಕೆ ಕೂತ್ಕೊಳ್ಳಿ, ಒಂದು ಈ ಆಧ್ಯಾತ್ಮಿಕವಾದ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಕೂತಾಗ ನಿಮಗೆ ಕಾನ್ಸಂಟ್ರೇಷನ್ ಬರೋಲ್ಲ. ಯಾಕಂದರೆ ಈ ಮನಸ್ಸು ಅನ್ನೋದಷ್ಟು ಸೂಕ್ಷ್ಮವಾದದ್ದು, ವೆರಿ ಡೆಲಿಕೇಟ್. ನಮ್ಮ ಮನಸ್ಸು ತುಂಬ ಅಲ್ಲಿ ಡೆಲಿಕೇಟ್ ಆಗಿದೆ. ಅದಕ್ಕೋಸ್ಕರ ಅದನ್ನು ನಾವು ಹೇಗೆ ಹ್ಯಾಂಡ್ಲು ಮಾಡಬೇಕು, ಅದನ್ನು ಹೇಗೆ ನಾವು ನೋಡಿಕೊಳ್ಬೇಕು ಅದನ್ನು ಹೇಳ್ತಾ ಇರೋದು. ಅದಕ್ಕೆ ಸಿಟ್ಟು ಅನ್ನೋದು ಮೊದಲ ವೈರಿ ನಮ್ಮ ತಪಸ್ಸಿಗೆ. ನೋಡಿ, ಆ ಕಾರಣದಿಂದಲೇ ಹಿಂದಿನ ಋಷಿಮುನಿಗಳು ತಪಸ್ಸು ಮಾಡಬೇಕಾದ್ರೆ ಸಿಟ್ಟು ಮಾಡ್ತಾ ಇರಲಿಲ್ಲ. ಇದನ್ನು ವಿಶ್ವಾಮಿತ್ರರು ಸ್ಪಷ್ಟವಾಗಿ ಹೇಳ್ತಾರೆ. ದಶರಥನ ಹತ್ರ ಬಂದು, ದಶರಥ, ನಾನು ಯಾಗ ಮಾಡ್ತಾ ಇದ್ದೇನೆ, ಆ ಯಾಗಕ್ಕೆ ಕೆಲವರು ದೈತ್ಯರು ವಿರೋಧ ಮಾಡ್ತಾ ಇದ್ದಾರೆ, ಮಾರೀಚ, ಸುಬಾಹು ಮುಂತಾದವರು. ವಾಸ್ತವಿಕವಾಗಿ ನಾನು ಅವ್ರಿಗೆ ಶಾಪ ಕೊಟ್ಟು ಬಿಡ್ಬೋದು, ಆದರೆ ನಾನು ಕೊಡಲಿಕ್ಕೆ ಇಚ್ಛಿಸುವುದಿಲ್ಲ.
ಯಾಕಂದರೆ ಅದರಿಂದ ನನ್ನ ತಪಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ತಪಸ್ಸು ಕಡಿಮೆ ಆಗ್ತದೆ ಅಂದರೆ ಹೀಗೆ ಕಾನ್ಸಂಟ್ರೇಷನ್ ಹೊರಟು ಹೋಗುತ್ತೆ, ಮತ್ತು ಆ ಕಾನ್ಸಂಟ್ರೇಷನನ್ನು ತೊಗೊಂಬರಲಿಕ್ಕೆ ನಾನು ಮತ್ತೆ ಪ್ರಯತ್ನ ಪಡಬೇಕಾಗತ್ತೆ. ಇವೆಲ್ಲ ಏನು ಅಂದರೆ ನಾವು ಸಾಧನಾ ಮಾರ್ಗದಲ್ಲಿ ಇಳಿದಾಗ ನಮಗೆ ಅನುಭವಕ್ಕೆ ಬರ್ತದಷ್ಟೇ, ಇಲ್ಲದಿದ್ದರೆ ಏನೂ ಗೊತ್ತಾಗೋದೇ ಇಲ್ಲ ನಮಗೆ. ಅದಕ್ಕಾಗಿ ಮೊದಲು ಸಿಟ್ಟಿನಲ್ಲೂ ಯಾವ ಸಿಟ್ಟು ಅಂದರೆ 3 ರೀತಿಯಾದ ಸಿಟ್ಟಿದೆ. ಸಾತ್ವಿಕವಾದ ಸಿಟ್ಟು, ರಾಜಸವಾದ ಸಿಟ್ಟು, ತಾಮಸವಾದ ಸಿಟ್ಟು. ಈ ರಾಜಸ ತಾಮಸವಾದ ಸಿಟ್ಟೇನಿದೆ ಇದು ಸಂಪೂರ್ಣ ಬಿಡಬೇಕಾದದ್ದು. ಅಂದರೆ ರಾಜಸ ತಾಮಸವಾದ ಸಿಟ್ಟು ಅಂದರೆ, ರಾಜಸವಾದ ಸಿಟ್ಟು ನನಗೆ ಯಾರಾದರೂ ಹೇಳಿದರೆ ನನಗೆ ಬೇಜಾರಾಗುತ್ತೆ. ಸ್ವಾರ್ಥಕ್ಕೋಸ್ಕರ ಬರುವ ಸಿಟ್ಟು ಅದು ರಾಜಸವಾದ ಸಿಟ್ಟು. ತಾಮಸವಾದ ಸಿಟ್ಟು ದ್ವೇಷದಿಂದ ಬರುವ ಸಿಟ್ಟು, ಇನ್ನೊಬ್ಬರ ಮೇಲೆ ದ್ವೇಷ, ಅಸೂಯ, ಅದರಿಂದ ಬರುವ ಸಿಟ್ಟು ತಾಮಸವಾದ ಸಿಟ್ಟು. ಇದೆರಡು ಯಾವತ್ತೂ ಇರಬಾರ್ದು. ಸಾತ್ವಿಕವಾದ ಸಿಟ್ಟು ಹೌದು, ಅದಿದ್ದರೆ ತೊಂದರೆ ಇಲ್ಲ. ಯಾರೋ ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಅದನ್ನು ಕೇಳಿಸ್ಕೊಂಡು ನನಗೆ ಸಿಟ್ಟೇ ಬರಲಿಲ್ಲ ಅಂತೇಳಿದರೆ ನಾನು ತಪಸ್ಸೆ ಮಾಡ್ತಾ ಇಲ್ಲ ಅಂತ. ಅಲ್ಲಿ ಆ ದೇವರ ಬಗ್ಗೆ ಯಾರಾದರೂ ತಪ್ಪು ಮಾತಾಡ್ತಾ ಇದ್ದಾಗ ಆವಾಗ ಸಿಟ್ಟು ಬರಬೇಕು. ಸಿಟ್ಟು ಬಂದು ಇವನು ಅಬ್ನಾರ್ಮಲ್ಲಾಗಿ ವರ್ತಿಸೋದಲ್ಲ, ಮತ್ತೇನೆಂದರೆ ಅದಕ್ಕೆ ಪ್ರತಿಯಾಗಿ ನಾನೇನಾದ್ರು ಮಾಡಬೇಕು, ಇಲ್ಲ ನನ್ನ ಕೈಲಿ ತಾಕತ್ತಿಲ್ವಾ ಅಲ್ಲಿಂದ ಎದ್ಕೊಂಡು ಹೋಗಿಬಿಡಬೇಕು. ನೋಡಿ, ದೇವರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡ್ತಾ ಇರಬೇಕಾದ್ರೆ ಕೇಳಿಕೊಂಡು ನನಗೇನೂ ಸಿಟ್ಟು ಬರದೆ ಸುಮ್ಮನೆ ಕೂತಿದ್ದೇನೆ ಅಂತ ಹೇಳಿದರೆ ನನ್ನಷ್ಟು ಪಾಪಿ ಇನ್ನೊಬ್ಬ ಇಲ್ಲ. ದೇವರ ಬಗ್ಗೆ ನನಗೆ ಅವರು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಲ್ವ, ಅವರ ವಿರುದ್ಧವಾಗಿ ನನಗೆ ಅವರು ಅದನ್ನು ಖಂಡನೆ ಮಾಡಿ, ನೋಡಿ ಸರಿಯಾಗಿ ಹೀಗಿದೆ ಅಂತ ಹೇಳುವ ತಾಕತ್ತಿದೆಯಾ, ಹೇಳಬೇಕು. ಇಲ್ಲ, ತಾಕತ್ತಿಲ್ವ, ಸೀದಾ ಎದ್ಕೊಂಡು ಹೋಗಿಬಿಡ್ಬೇಕು ಅಲ್ಲಿಂದ, ಅಲ್ಲಿರಲೇಬಾರ್ದು. ಹಾಗಾದರೂ ಸಿಟ್ಟಬೇಕಲ್ಲಿ. ಹೀಗೆ ಧರ್ಮದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದರೆ, ದೇಶದ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ, ಅದೇ ರೀತಿ ಗೋವಿನ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡ್ತಾ ಇದ್ದರೆ, ಸಜ್ಜನರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡ್ತಾ ಇದ್ದರೆ, ಕೇಳಿಸ್ಕೊಂಡು ನಮಗೆ ಸಿಟ್ಟೇ ಬರಲಿಲ್ಲ ಅಂತ ಹೇಳಿದ್ರೆ ಆವಾಗ ನಿಜವಾಗಲೂ ನಮ್ಮ ಧಾರ್ಮಿಕ ಅಲ್ಲ ಅಂತಲೇ ಅರ್ಥ. ಅದಕ್ಕೆ ಈ ಸಾತ್ವಿಕವಾದ ಸಿಟ್ಟು ನಿಜವಾಗಲೂ ಕೆಟ್ಟದ್ದಲ್ಲ. ಹಾಗಂತ ಅದು ಕೂಡ ಎಲ್ಲಿ ಬರಬೇಕೋ ಅಲ್ಲೇ ಬರಬೇಕಾದದ್ದು. ಅಂದರೆ ಸಾಧನೆ, ತಪಸ್ಸು ಅನ್ನುವಂಥದ್ದು ಎಷ್ಟು ಸೂಕ್ಷ್ಮವಾಗಿದೆ ಅಂತ. ಹೀಗೆ ಮನುಷ್ಯ ಆ ಕೋಪವನ್ನು ಮೊದಲು ಗೆಲ್ಲಬೇಕು. ಎರಡನೇದು, ಇವನ ತಪಸ್ಸಿಗೆ ಶತ್ರು ಯಾರು ಅಂದರೆ ಕಾಮ ಎರಡನೆಯ ಶತ್ರು. ಅಂದರೆ ಕಾಮ ಅಂತ ಹೇಳಿದರೆ ಆಸೆ, ಬೇಕು 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 ಎನ್ನುವಂತಹ ಆಸೆ. ಇದು ಸರಿಯಾದದಲ್ಲ. ಯಾಕಂದರೆ ಮನುಷ್ಯನ ಮನಸ್ಸನ್ನು ಹಾಳು ಮಾಡುವುದರಲ್ಲಿ ಇವೆರಡೂ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ಕೂಡ ಆಸೆ ಅನ್ನುವುದು ಮೊದಲು, ಸಿಟ್ಟನ್ನುವುದು ಕೆಳಗೆ, ಮತ್ತು ಎರಡನೆಯದು. ಆಸೆ ಇಲ್ಲದೆ ಸಿಟ್ಟು ಬರೋಲ್ಲ. ಆಸೆ ಕೆಡಿಸುವಷ್ಟು ಮನಸ್ಸನ್ನು ಇನ್ಯಾವುದು ಕೆಡಿಸೋದಿಲ್ಲ. ಅದು ಕೂಡ ಒಳ್ಳೆ ಆಸೆ ಕೆಟ್ಟದ್ದಲ್ಲ. ದೇವರು ಬೇಕು ನನಗೆ. ಯಾಕಂದರೆ ನೋಡಿ, ತಪಸ್ಸಿಗೆ ಇಳಿಬೇಕಾದರೂ ಅವನಿಗೊಂದು ಆಸೆ ಬೇಕು. ಏನಂದರೆ ನನಗೆ ದೇವರು ಬೇಕು, ನಾನು ದೇವರ ಅನುಗ್ರಹ ಪಡಿಬೇಕು, ಆ ಆಸೆ ಬೇಕು. ಅದು ಬಿಟ್ಟು ಬೇರೆ ಆಸೆ ಏನಿದೆ, ನನಗೆ ದುಡ್ಡು ಬೇಕು, ಆಸ್ತಿ ಬೇಕು, ಕಾಸು ಬೇಕು, ನಾನೊಬ್ಬ ದೊಡ್ಡ ಮನುಷ್ಯ ಆಗಬೇಕು, ನಾನು ಕೀರ್ತಿ ಗಳಿಸಬೇಕು, ಇದೆಲ್ಲ ಸರಿಯಲ್ಲ. ಇಂಥದ್ದೆಲ್ಲ ಸರಿಯಲ್ಲ. ಆ ಆಸೆಗಳೆಲ್ಲ ಸರಿಯಲ್ಲ. ಇದಿದ್ದರೆ ಮನುಷ್ಯನಿಗೆ ತಪಸ್ಸು ಮಾಡಲಿಕ್ಕಾಗೋಲ್ಲ. ಆ ತಪಸ್ಸು ಮಾಡಿದರೂ ಪ್ರಯೋಜನಕ್ಕೆ ಬರೋಲ್ಲ. ನಿಮಗೆ ಉದಾಹರಣೆಗೆ ಹಿರಣ್ಯಕಶಿಪು, ರಾವಣ ಮುಂತಾದವರು ತಪಸ್ಸು ಮಾಡಿದಾಗೆ ಇವರೆಲ್ಲರೂ ಕೂಡ ತಪಸ್ಸು ಮಾಡಿದರು. ಆ ತಪಸ್ಸಿನಿಂದ ವರವನ್ನು ಪಡೆದರು. ಆದರೆ ಎಷ್ಟು ದಿನ ಬಂತು? ಹೌದು, ಕೆಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು, ಕೆಲವು ಸಾವಿರ ಲಕ್ಷಗಟ್ಟಲೆ ವರ್ಷ ತಾವು ರಾಜ್ಯಭಾರ ಮಾಡಿದರು. ಆಮೇಲೆ ಹೀನಾಯವಾಗಿ ಸತ್ರಲ್ವ. ಅಂದರೆ ತಪಸ್ಸು ಕಡೆವರೆಗೆ ಬರಲಿಲ್ಲ. ಆದರೆ ಇಲ್ಲಿ ಸನಸ್ಸುಜಾತರು ಹೇಳ್ತಾ ಇರುವಂತಹ ತಪಸ್ಸು ಯಾವತ್ತೂ ನಮ್ಮೊಟ್ಟಿಗೆ ಇರುವ ತಪಸ್ಸು, ಸಮೃದ್ಧಿಯಾಗುವ ತಪಸ್ಸು, ದಿನದಿಂದ ದಿನಕ್ಕೆ ಹೆಚ್ಚಾಗುವ ತಪಸ್ಸು. ನೋಡಿ, ಹಿರಣ್ಯಕಶಿಪು, ಈ ರಾವಣ, ಇವರ ತಪಸ್ಸು ದಿನದಿಂದ ದಿನಕ್ಕೆ ವೃದ್ಧಿಯಾಗಲಿಲ್ಲ, ಹೆಚ್ಚಾಗಲಿಲ್ಲ. ಮತ್ತೇನೆಂದರೆ ವರ ಕೊಡುವ ತನಕ ಮಾತ್ರ. ಆಮೇಲೆ ತಪಸ್ಸೇ ಹೊರಟೋಯ್ತು. ಆಮೇಲೆ ಏನಂದ್ರೆ ತಪಸ್ಸಿನ ಫಲ ಅನುಭವಿಸಿದ್ದಷ್ಟೇ. ಆದರೆ ಪ್ರಹ್ಲಾದನ ತಪಸ್ಸು ಹಾಗಾಗಲಿಲ್ಲ. ಪ್ರಹ್ಲಾದನು ತಪಸ್ಸು ಮಾಡಿದ, ಹಿರಣ್ಯಕಶಿಪುವಿನ ಹಾಗೆ ಕಾಡಿನಲ್ಲಿ ಹೋಗ್ಕೂತಲ್ಲ, ಮತ್ತು ನಾಡಿನಲ್ಲೆದ್ದು ತಪಸ್ಸು ಮಾಡಿದ ಪ್ರಹ್ಲಾದ. ಹೇಗೆಂದರೆ ಇಲ್ಲಿ ಹೇಳಿದ ದೋಷಗಳನ್ನೆಲ್ಲ ಬಿಟ್ಟು, ಎಲ್ಲ ದೋಷಗಳನ್ನು ಬಿಟ್ಟ. ಅದಕ್ಕೆ ದಿನದಿಂದ ದಿನಕ್ಕೆ ಅವನ ತಪಸ್ಸು ಹೆಚ್ಚು 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 ಆಗ್ತಾ ಹೋಯಿತು. ಹಿರಣ್ಯಕಶಿಪು, ಈ ಪ್ರಹ್ಲಾದನ ತಪಸ್ಸು ಹಾಗಾಗಬೇಕಾದದ್ದು. ಅದಕ್ಕೋಸ್ಕರ ಈ ರಾಜಸ ತಾಮಸವಾದ ಆಸೆಗಳನ್ನು ಬಿಡಬೇಕು. ಅದು ಎರಡನೆಯ ದೋಷ. ಮೂರನೇದೇನು ಅಂದರೆ ಲೋಭ. ಅದೇ ಮೂರನೆಯದ್ದು, ಅದು ಲೋಭವೇ ಅಂತ ಹೇಳಿದರೆ ದುರಾಸೆ.
ಆಸೆ ಅಂತ ಹೇಳಿದರೆ ಬೇಕು ಅಂತಷ್ಟೇ, ಬೇಕೇ ಬೇಕು ಅನ್ನುವಂಥದ್ದು. ಅಂದರೆ ಆ ಆಸೆಯ ಮುಂದುವರಿದ ಭಾಗ ಈ ಲೋಭಿತನ ಅನ್ನೋದು. ಅದು ನನಗೆ ಬೇಕು, ಇದು ನನಗೆ ಬೇಕು, ಇದು ಎಲ್ಲವೂ ನನಗೆ ಬೇಕು, ನನಗೆ ಬೇಕು, ಇದೇ ಇದ್ದರೂ ಕೂಡ ಮತ್ತೂ ಬೇಕು ಅನ್ನುವಂಥದ್ದು ಈ ಲೋಭಿತನ. ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಹೌದು ಆಸೆ ಇದೆ ನಮ್ಮ ಹತ್ರ, ಸಿಟ್ಟಿದೆ ಸ್ವಲ್ಪ, ಲೋಭಿತನ ಅಂತೂ ಇಲ್ಲವೇ ಇಲ್ಲಪ್ಪ, ನಾವೇನು ಜಿಪುಣಾಗ್ರೇಸರನಲ್ಲ, ಜಿಪುಣನಲ್ಲ, ಈ ರೀತಿ ನಾವು ತಿಳ್ಕೊಳ್ಳೋದುಂಟು. ಆದರೆ ಮನುಷ್ಯನಿಗೆ ಲೋಭಿತನ ಎಷ್ಟಿದೆ, ತುಂಬ ಇದೆ. ಅದಕ್ಕೋಸ್ಕರ ನೋಡಿ, ಇವತ್ತು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡೆ, ನಾಳೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡೆ, ಸರಿ ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡೆ, ಅಷ್ಟು ಸಾಕಾಗಲಿಲ್ಲ, ಮತ್ತು ಇನ್ನೂ ಸಿಕ್ಕಿತು ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತೇನಾ? ಸಿಗಲಿ ಅಂತಲೇ ಹೇಳು, ಸಾಕಾಗೋದಿಲ್ಲ ಮನುಷ್ಯನಿಗೆ. ನಿಮಗೆ ಎಷ್ಟು ಲೋಭಿತನ ಅಂತ ಹೇಳಿದರೆ, ನನಗೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನೋದು ನಿಜವಾಗಲೂ ಕೂಡ ಅದು ಉಚಿತ. ಆದರೆ ಹಾಗಲ್ಲ. ನಮ್ಮದು ಲೋಭಿತನ ಎಷ್ಟು ಅಂತ ಹೇಳಿದ್ರೆ, ಬರೀ ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲ, ಮತ್ತು ಸ್ಟಾಕ್ ಮಾಡಿಡೋದು. ಇನ್ನೊಬ್ರಿಗೆ ಇಲ್ಲದೆ ಇದ್ರು ನನಗೆ ಬೇಕು ಇಂಥದ್ದು. ಹೀಗೆ ಹೆಚ್ಚು ಅದಕ್ಕೆ ಕೃಷ್ಣ ಹೇಳ್ತಾನೆ ಭಾಗವತದಲ್ಲಿ ಹೇಳಬೇಕಾದ್ರೆ, ಯಾವತ್ ಭ್ರಿಯೇದ ಜಠರಂ, ನೀನು ಹೊಟ್ಟೆ ಎಷ್ಟು ತುಂಬಲಿಕ್ಕೆ ಬೇಕೋ ಅಷ್ಟೇ ನಿನಗೆ ಸೇರಿದ್ದು ಈ ಜಗತ್ತಿನಲ್ಲಿ. ಮತ್ತು ಉಳಿದ ಪದಾರ್ಥವನ್ನು ಅದಕ್ಕಿಂತ ಹೆಚ್ಚಿನದ್ದನ್ನು ನೀನಿಲ್ಲಿ ಬಯಸ್ತಾ ಇದ್ದೀಯಾ ಅಂತ ಹೇಳಿದರೆ ಇದೇ ಲೋಭಿತನ. ಇದನ್ನು ಲೋಭಿತನ ಅಂತ ಹೇಳುವಂಥದ್ದು. ಅದನ್ನು ಬಿಡು ಅಂತ. ಎಲ್ಲ ಕಡೆಯೂ ಕೂಡ ಅಷ್ಟೇ, ಬದುಕಿಗೆ ಎಷ್ಟು ಬೇಕೋ ಅಷ್ಟೇ ಬಯಸಬೇಕು. ಅದಕ್ಕಿಂತ ಹೆಚ್ಚಿನದ್ದು ದುರಾಸೆ ಏನಿದೆ, ಅದೂ ಬೇಕು, ಇದು ಬೇಕು, ಅವರದ್ದು ಬೇಕು, ಇವರದ್ದು ಬೇಕು, ಸಾಕಾಗೋಲ್ಲ, ಇಷ್ಟು ದೊರೆತರೆ ಮತ್ತಷ್ಟು ಬೇಕೆಂಬ ಆಸೆ, ಮತ್ತಷ್ಟು ದೊರೆಸಿದರೂ ಇನ್ನಷ್ಟು ಬೇಕು ಅಂತ ಆಸೆ. ಈ ರೀತಿ ಇದು ಲೋಭಿತನ. ಅದನ್ನು ಬಿಡಬೇಕು. ಯಾಕಂದರೆ ಇದು ಕೂಡ ಇವನ ತಪಸ್ಸಿಗೆ ಅಡ್ಡಿ ಮಾಡ್ತದೆ. ಅಂದರೆ ಮನಸ್ಸಿನ ಕಾನ್ಸಂಟ್ರೇಷನ್ನಿಗೆ ಇದು ಅಡ್ಡಿ ಆಗ್ತದೆ. ಮತ್ತೇನು ಅಂತ ಹೇಳಿದ್ರೆ, ಅಲ್ಲ ಇದನ್ನು ಬಿಡುವುದಾದರೆ ಯಾವ ರೀತಿ ಅಂತ ಹೇಳಿದ್ರೆ, ದೇವರು ಕೊಟ್ಟರೆ ಸಿಗ್ತದೆ, ಇಲ್ದಿರಿಲ್ಲ. ನೋಡಿ, ಎಲ್ಲವೂ ಆಸೆಯೂ ಕೂಡ ಅಷ್ಟೇ, ದೇವರು ಕೊಟ್ಟರೆ ಸಿಗ್ತದೆ, ಇಲ್ದಿದ್ರಿಲ್ಲ. ಹೀಗೆ ಇವಾಗ ಕೊಟ್ಟದ್ದು ಕೂಡ ದೇವರು ಕೊಟ್ಟರೆ ಇರ್ತದೆ, ಇಲ್ದಿದ್ರಿಲ್ಲ. ಆ ದೇವರ ಬಗ್ಗೆ ನಂಬಿಕೆ ಇಡುವುದರಿಂದಲೇ ನಾವು ಎಲ್ಲ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಂತರ ಲೋಭ, ಮೋಹವು ಇನ್ನೊಂದಿದೆ, ಮೋಹ, ನಾಲ್ಕನೆಯದು ಮೋಹ ಅಂತ. ಮೋಹ ಅಂತೇಳಿದರೆ ಒಂದು ತಪ್ಪು ತಿಳುವಳಿಕೆ, ಅಂದರೆ ನೆಗೆಟಿವ್ ಥಾಟ್, ನಮ್ಮ ಮನಸ್ಸಿನಲ್ಲಿ ಮೂಡುವ ತಪ್ಪು ತಿಳುವಳಿಕೆಗಳು. ಇದು ತುಂಬ ಕೆಟ್ಟದ್ದೇ. ಯಾಕಂದರೆ ಮನುಷ್ಯನಿಗೆ ಒಮ್ಮೆ ನೆಗೆಟಿವ್ ಥಾಟ್ ಬಂತು ಅಂತೇಳಿದರೆ ಆ ಮನಸ್ಸು ತುಂಬ ಹಾಳಾಗಿಬಿಡ್ತದೆ, ಗಲೀಜಾಗಿಬಿಡ್ತದೆ. ಆ ಗಲೀಜು ಮನಸ್ಸಿನಲ್ಲಿ ಮತ್ತೆ ನೀವು ಕಾನ್ಸಂಟ್ರೇಷನ್ ತೊಗೊಂಬರೋದು ಕಷ್ಟ. ಇನ್ನೂ ಒಂದೇನು ಅಂತ ಹೇಳಿದ್ರೆ, ಒಮ್ಮೆ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ ಬರಲಿಕ್ಕೆ ಶುರುವಾಯಿತು, ಕೆಟ್ಟ ಆಲೋಚನೆ ಬರಲಿಕ್ಕೆ ಶುರುವಾಯಿತು ಅಂದರೆ ಅದು ಸರಪಳಿಯಾಗಿ ಬೆಳ್ಕೊಂಡು ಹೋಗ್ತದೆ. ಅದು ಒಂದು ಆಲೋಚನೆಗೆ ನಿಲ್ಲುವುದಿಲ್ಲ. ಅದು ಇನ್ನೊಂದನ್ನು ಬೆಳೆಸ್ತದೆ, ಅದು ಇನ್ನೊಂದನ್ನು ಬೆಳೆಸ್ತದೆ. ನೋಡಿ, ಈ ರೀತಿ ಏನೇನೋ ಆಗ್ತದೆ. ಇವಾಗ ಗಂಟೆಗೆ 6 ಗಂಟೆ ಆಯಿತು ಸಂಜೆ, ಮಗ ಮನೆಗೆ ಬರಲಿಲ್ಲ ಅಂತ ಹೇಳಿದ ಕೂಡಲೇ ಮೊದಲು ಒಂದು ನೆಗೆಟಿವ್ ಥಾಟ್ ಬಂತು. ಏನಂದರೆ, ಅಯ್ಯೋ ಮಗುವಿಗೆ ಏನೋ ಆಗಿದೆಯೋ ಏನೋ ಅಂತ. ನೋಡಿ, ಇಷ್ಟೇ. ಆದರೆ ಅಲ್ಲಿಗೆ ನಿಲ್ತದೆ, ಅದು ಅಲ್ಲಿಗೆ ನಿಲ್ಲುವುದಿಲ್ಲ. ಏನು ಆಕ್ಸಿಡೆಂಟ್ ಆಗಿದೆಯೇನೋ. ನೋಡಿ, ಆಕ್ಸಿಡೆಂಟ್ ಆಗಿದೆಯೇನೋ ಅಂತ ಅಷ್ಟೇ ಅಲ್ಲ, ಮತ್ತು ಅದರೊಟ್ಟಿಗೆ ಅಯ್ಯೋ ಏನೇನೋ ಆಗಿದೆಯೋ ಏನೋ, ಎಷ್ಟು ಸೀರಿಯಸ್. ಅಂದರೆ ನೋಡಿ, ಇದು ಬೆಳೀತಾ ಹೋಗ್ತದೆ. ಅದರಿಂದಾಗಿ ನಿಮ್ಮ ಮನಸ್ಸಿನ ಕಾನ್ಸಂಟ್ರೇಷನನ್ನು ತೆಗೀತದೆ, ಏಕಾಗ್ರತೆಯನ್ನು ತೆಗೀತದೆ. ಅದಕ್ಕಾಗಿ ತಪಸ್ಸಿಗೆ ವಿರೋಧಿಯಾಗಿರೋದು ಯಾವುದು ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ, ಮೋಹ. ಇನ್ನೊಂದೇನೆಂದರೆ, ಮೋಹ ಅಂತೇಳಿದರೆ ಅತಿಯಾದ ಸ್ನೇಹ ಅಂತೇಳಿದರೆ ಓವರ್ ಅಟ್ಯಾಚ್ಮೆಂಟ್. ಅಯ್ಯೋ ಅವರನ್ನು ನನಗೆ ಬಿಟ್ಟಿರಲಿಕ್ಕಾಗೋಲ್ಲ, ಇವರನ್ನು ನನಗೆ ಬಿಟ್ಟಿರಲಿಕ್ಕಾಗೋಲ್ಲ, ಅದನ್ನು ಬಿಟ್ಟಿರಲಿಕ್ಕಾಗೋಲ್ಲ, ಇದನ್ನು ಬಿಟ್ಟಿರಲಿಕ್ಕಾಗೋಲ್ಲ. ಇದು ಕೂಡ ಮೋಹ. ಹೀಗೆ ಈ ಓವರ್ ಅಟ್ಯಾಚ್ಮೆಂಟ್ ಅನ್ನುವಂಥದ್ದೇನಿದೆ, ಇದು ಮನುಷ್ಯನ ತಪಸ್ಸಿಗೆ ಅಡ್ಡಿ ಆಗ್ತದೆ. ಯಾಕೆ ಅಂತ ಹೇಳಿದರೆ, ನೀವು ಯಾವುದನ್ನು ಹೆಚ್ಚು ಹಚ್ಚಿಕೊಂಡಿರ್ತೀರೋ ಅದೇ ಇಲ್ಲಿ ನೆನಪಿಗೆ ಬರ್ತಾ ಇರ್ತದೆ. ಹಾಗಿರ್ಬೇಕಾದ್ರೆ ದೇವರ ನೆನಪಿಗೆ ಯಾವಾಗ ಬರ್ತಾನೆ, ಆ ದೇವರ ಧ್ಯಾನವನ್ನು ಯಾವಾಗ ನಮ್ಮ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಈ ಮೋಹವನ್ನು ಬಿಡಬೇಕು, ತಪ್ಪು ತಿಳುವಳಿಕೆಯನ್ನು ಬಿಡಬೇಕು. ಇಲ್ಲಿ ಯಾರನ್ನು ಹಚ್ಚಿಕೊಳ್ಳಬಾರದೋ ಅವರನ್ನು ಹಚ್ಚಿಕೊಳ್ಳಬಾರದು. ಯಾರನ್ನು ಹಚ್ಚಿಕೊಳ್ಬಾರದು? ಯಾರನ್ನೂ ಹೆಚ್ಚು ಹಚ್ಚಿಕೊಳ್ಬಾರದು. ಅಲ್ಲ, ಯಾಕ್ರಿ ನಮ್ಮ ಕುಟುಂಬದವರನ್ನು ಹಚ್ಚಿಕೊಳ್ಬಾರ್ದಾ? ಅವ್ರು ನಮ್ಮವರಲ್ವಾ? ಇಲ್ಲ ನೋಡಿ, ಇದೇ ನಮ್ಮ ತಪ್ಪು ತಿಳುವಳಿಕೆ. ಮೊದಲ ತಪ್ಪು ತಿಳುವಳಿಕೆ, ಅಯ್ಯೋ ಇವರು ನಮ್ಮವರು ಅಂತ. ನಿಜವಾಗಲೂ ಕೂಡ ನಮ್ಮವರು ಅಂತ ಆದರೆ ಇಲ್ಲಿಂದ ಹೊರಡಬೇಕಾದ್ರೆ ನಮ್ಮೊಟ್ಟಿಗೆ ಯಾರು ಬರ್ತಾರೋ ಅವರು ಮಾತ್ರ ನಮ್ಮವರು, ಯಾರೂ ಬರೋಲ್ಲ.
ಇಲ್ಲಿಂದ ಹೊರಡಬೇಕಾದ್ರೆ ಯಾರೂ ಸಂಗಡ ಬಾಹೋರಿಲ್ಲ. ಆಗ ನಿಜವಾದ ನಮ್ಮವರು ಯಾರು ಅಂತ ಗೊತ್ತಾಗುತ್ತೆ. ಯಾರೂ ಬರೋದಿಲ್ಲ ಅವಾಗ. ಅಲ್ಲ, ಹಾಗಿದ್ರೆ ಇಲ್ಲಿ ಯಾರನ್ನು ಹಚ್ಚಿಕೊಳ್ಬಾರ್ದ? ಅದಕ್ಕೆ ಹೇಳಿದ್ದು, ಪ್ರೀತಿ ಮಾಡುವುದು ತಪ್ಪಲ್ಲ, ಸ್ನೇಹ ಮಾಡುವುದು ತಪ್ಪು. ನೋಡಿ, ಇಲ್ಲಿ ಇರುವಷ್ಟು ಕಾಲ ಅವರೊಟ್ಟಿಗೆ ಚೆನ್ನಾಗಿರೋಣ, ಅವರನ್ನು ಪ್ರೀತಿ ಮಾಡೋಣ, ಅದರಲ್ಲೇನು ತಪ್ಪಿಲ್ಲ. ಆದರೆ ಬಿಡಲಾರದ ನಂಟನ್ನು ಮಾತ್ರ ಅಂಟಿಸ್ಕೊಳ್ಬಾರ್ದು. ಅಯ್ಯೋ, ಅವ್ರು ಇಲ್ದಿದ್ರೆ ನಾನು ಬದುಕುವುದೇ ಇಲ್ಲ, ಇದು ತಪ್ಪು. ಈ ಅಟ್ಯಾಚ್ಮೆಂಟ್ ಇದು, ಅವರಿಲ್ಲದೆ ನನಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೇನೆಂದರೆ, ಅವರಿದ್ದರೂ ಬದುಕ್ತೇನೆ, ಎಲ್ಲಿದ್ದರೂ ಬದುಕ್ತೇನೆ. ಇದ್ದಾಗ ಚೆನ್ನಾಗಿರೋಣ, ಸುಂದರ ಆನಂದವಾಗಿರೋಣ. ನೋಡಿ, ಈ ರೀತಿ ಇದು ಇರಬೇಕಾದದ್ದು ಮನುಷ್ಯನಿಗೆ. ಇಲ್ಲದೇ ಇದ್ದರೆ ಮೋಹ ಮನುಷ್ಯನನ್ನು ಹಾಳು ಮಾಡ್ತದೆ. ಮುಂದಿನದ್ದು ಯಾವುದು ಅಂದರೆ ವಿವಿತ್ಸಾ. ವಾಸ್ತವಿಕವಾಗಿ ವಿವಿತ್ಸಾ ಅಂತ ಹೇಳಿದರೆ ತಿಳಿಯಬೇಕೆಂಬ ಬಯಕೆ ಅಂತ. ಈ ತಿಳಿಯಬೇಕೆಂಬ ಬಯಕೆಯೂ ಕೂಡ ತಪಸ್ಸಿಗೆ ಅಡ್ಡಿಯಾಗತ್ತೆ ಅಂತ. ಅಯ್ಯೋ, ಹಾಗಿದ್ರೆ ತಿಳ್ಕೊಳ್ಳೋದು ತಪ್ಪ? ನೀವೇ ಹೇಳ್ತಾ ಇದ್ದೀರಿ ತಿಳ್ಕೊಳ್ಬೇಕು ಅಂತ, ಇವಾಗ ಹೇಳ್ತಾ ಇದ್ದೀರಿ ತಿಳಿಯುವುದು ಅಡ್ಡಿಯಾಗತ್ತೆ ಅಂತ. ಹೌದು, ತಿಳಿಬೇಕು. ಯಾವುದು? ನಾನು ದೇವರ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ದೇವರನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ದೇವರ ವಿಷಯವನ್ನು ಮಾತ್ರ ತಿಳ್ಕೊಳ್ಬೇಕು. ಆ ದೇವರ ವಿಷಯವನ್ನು ತಿಳಿಲೇಬೇಕು. ಆದರೆ ಯಾವುದು ನನ್ನ ಸಾಧನೆಗೆ ಉಪಯೋಗ ಇಲ್ವೋ, ನಾನು ಹೋಗ್ತಾ ಇರುವ ಮಾರ್ಗದಲ್ಲಿ ಯಾವುದು ಉಪಯೋಗ ಇಲ್ವೋ, ಇಂಥ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಹೋಗಲೇಬಾರದು. ಇದು ಹಾಗಲ್ಲ. ಮತ್ತೇನೆಂದರೆ ಎಲ್ಲ ವಿಷಯ ಬೇಕು, ಆ ವಿಷಯ ಬೇಕು, ಈ ವಿಷಯ ಬೇಕು, ಅವ್ರ ವಿಷಯ ಬೇಕು, ಇವ್ರ ವಿಷಯ ಬೇಕು, ಎಲ್ಲ ವಿಷಯ ಬೇಕು. ಇಷ್ಟೆಲ್ಲ ವಿಷಯ ತುಂಬಿಸ್ಕೊಂಡು ನೀನು ಏನು ದೇವ್ರ ಬಗ್ಗೆ ಯೋಚನೆ ಮಾಡ್ತೀಯ? ಯಾಕೆಂತೇಳಿದ್ರೆ ಮನಸ್ಸು ಯಾವಾಗ ಇತರ ವಿಷಯಗಳನ್ನು ಬಯಸ್ತಾ ಇದೆ, ಅಂದರೆ ಈ ಪ್ರಪಂಚದ ವಿಷಯವನ್ನು ಬಯಸ್ತಾ ಇದ್ದರೆ ಅದರ ಅರ್ಥ ಏನು ಅಂದರೆ ಅದಕ್ಕೆ ದೇವ್ರ ವಿಷಯ ಬೇಡ ಅಂತ. ದೇವ್ರ ವಿಷಯ ಬೇಡ ಆದದ್ರಿಂದಲೇ ಅದಕ್ಕೆ ಈ ಜಗತ್ತಿನ ವಿಷಯ ಬೇಕಾಗಿದೆ ಅಷ್ಟೇ. ಅಲ್ಲ, ಅದು ಯಾಕೆ ಬೇಡ ಅಂತ ಹೇಳ್ತೀರಿ? ದೇವ್ರ ವಿಷಯವೂ ಬೇಕು, ಬೇರೆ ವಿಷಯವೂ ಬೇಕು, ಈ ಜಗತ್ತಿನ ವಿಷಯವೂ ಬೇಕು, ಎರಡೂ ಬೇಕು ಅಂತಿದೆಯಪ್ಪ ಮನಸ್ಸಿಗೆ. ಅದರಲ್ಲೇನು ತಪ್ಪು? ಸಾಮಾನ್ಯವಾಗಿ ಈ ರೀತಿ ಪ್ರಶ್ನೆ ಬರ್ಬೋದು. ಆದರೆ ಎರಡು ವಿರುದ್ಧವಾಗಿರುವುದು. ದೇವರ ವಿಷಯ, ಜಗತ್ತಿನ ವಿಷಯ ಎರಡೂ ವಿರುದ್ಧವಾಗಿರುವಂಥದ್ದು. ಅದರಿಂದಾಗಿ ಹೇಳುವಂಥದ್ದು, ನೀವು ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೊರಟ್ರ ಆವಾಗ ಈ ಜಗತ್ತಿನ ವಿಷಯ ಬಿಡಲೇಬೇಕು. ಯಾಕಂದರೆ ಈ ಮನಸ್ಸು ಒಂದು ಕಡೆ ನಿಲ್ತದಷ್ಟೇ. ವಿರುದ್ಧವಾದ ದಿಕ್ಕು, ದೇವರ ಕಡೆ ಹೋಗಬೇಕು ಅಂದರೆ ಅದು ನಿಮಗೆ ಉತ್ತರದ ಕಡೆ, ಈ ಪ್ರಪಂಚದ ಕಡೆ ಬರಬೇಕು ಅಂದರೆ ಅದು ದಕ್ಷಿಣದ ಕಡೆ. ಈ ರೀತಿ ಉತ್ತರ ದಕ್ಷಿಣ ಎರಡು ಕಡೆ. ಮನಸ್ಸು ಎರಡು ಕಡೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಒಂದೊಮ್ಮೆ ನೀವು ಎರಡು ಕಡೆ ತೊಗೊಂಡೋಗ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೇ ಗೊಂದಲ ಆಗೋದು. ಅಂದರೆ ಉತ್ತರ ದಕ್ಷಿಣ, ಒಂದು ಕಡೆ ಆ ಕಡೆ ಒಂದು ಸಲ ಆ ಕಡೆ ಹೋಗುತ್ತೆ, ಒಂದು ಸಲ ಈ ಕಡೆ ಬರುತ್ತೆ, ಒಂದು ಸಲ ಆ ಕಡೆ ಹೋಗುತ್ತೆ, ಒಂದು ಸಲ ಈ ಕಡೆ ಬರುತ್ತೆ. ನಮ್ಮದಿದೆ ಇವತ್ತು. ನಮಗೆ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ದೊಡ್ಡ ಫಜೀತಿ ಏನು ಅಂತ ಹೇಳಿದ್ರೆ, ಒಮ್ಮೆ ಮನಸ್ಸು ದೇವರನ್ನು ಯೋಚನೆ ಮಾಡುತ್ತೆ, ಇದ್ದಕ್ಕಿದ್ದಾಗೆ ಜಗತ್ತಿನ ಬಗ್ಗೆ ಶುರು ಮಾಡುತ್ತೆ, ಜಗತ್ತಿನ ಯೋಚನೆ ಮಾಡುತ್ತೆ, ದೇವರ ಬಗ್ಗೆ ಯೋಚನೆ ಮಾಡುತ್ತೆ. ಇವಾಗ ಇದೆಲ್ಲ ಕೇಳ್ತೇವೆ, ಮಹಾಭಾರತ, ಭಗವದ್ಗೀತೆ ಎಲ್ಲ ಕೇಳ್ತೇವೆ. ಎಲ್ಲ ಕೇಳಿದಾಗ ನಮ್ಮ ಮನಸ್ಸು ದೇವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತದೆ. ಯೋಚನೆ ಮಾಡ್ತಾ ಇದೆ ಅಂತ ಹೇಳಬೇಕಾದ್ರೇ ಜಗತ್ತಿನ ನೆನಪಾಗಿಬಿಡ್ತದೆ. ಅವಾಗ ಜಗತ್ತಿನ ಯೋಚನೆ ಮಾಡಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಈ ಕಡೆ ದಕ್ಷಿಣದ ಕಡೆ ಹೊರಡ್ತು, ಉತ್ತರದ ಕಡೆ. ಮತ್ತೆ ಯಾವಾಗಲೂ ಭಗವದ್ಗೀತೆ ಕೇಳ್ತೇವೆ, ಮತ್ತೆ ದೇವರ ಕಡೆ ಉತ್ತರದ ಕಡೆ ಹೊರಡ್ತು, ಮತ್ತೆ ಅದನ್ನು ಭಗವದ್ಗೀತೆಯಲ್ಲ ಕೇಳಿ ಅದು ಮರೆತು ಹೋದ್ಮೇಲೆ ಜಗತ್ತಿನ ಕಡೆ ಬಂತು. ಇದು ಹೇಗೆ ಅಂತ ಹೇಳಿದ್ರೆ, ಆ ಕಡೆ ಪೂರ್ಣ ಉತ್ತರದ ಕಡೆಗೂ ಹೋಗೋಲ್ಲ, ಈ ಕಡೆ ಪೂರ್ಣ ದಕ್ಷಿಣದ ಕಡೆಗೂ ಹೋಗೋಲ್ಲ, ಮತ್ತು ಮಧ್ಯದಲ್ಲೇ ಒದ್ದಾಡ್ತಾ ಇರ್ತದೆ. ಇದಕ್ಕೇನು ಕಾರಣ ಅಂದರೆ ವಿವಿತ್ಸ ಅಂತ ಹೇಳಿದ್ರೆ, ಈ ಜಗತ್ತಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಬಹಳವಾದ ಆಸೆ. ಯಾಕಂತ ಹೇಳಿದ್ರೆ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ತಿಳ್ಕೊಳ್ಬೇಕು ಅಂತ. ಅಯ್ಯೋ, ಗೊತ್ತಿರ್ಬೇಕು ರೀ, ಎಲ್ಲ ಗೊತ್ತಿರ್ಬೇಕು ನಮಗೆ. ಗೊತ್ತಿಲ್ದಿದ್ರೆ ಯಾವ ರೀತಿ? ಬೇಕಾಗಿಲ್ಲ, ಬೇಕಾಗಿಲ್ಲ. ಈ ಜಗತ್ತಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬೇಕಾಗಿಲ್ಲ. ಅಲ್ಲ, ತಿಳ್ಕೊಳ್ದೇ ಇದ್ದರೆ ಹೇಗ್ರಿ ನಾವು ದಡ್ಡರಾಗ್ಬಿಡಲ್ವ? 4 ಜನರ ಮುಂದೆ ದಡ್ಡರಾಗಲ್ವ ನಾವು? ನೋಡಿ, ವಾಸ್ತವಿಕವಾಗಿ ಜ್ಞಾನಿಗಳು ಹಾಗೇನೆ. ಜ್ಞಾನಿಗಳು ಲೋಕದ ವಿಷಯದಲ್ಲಿ ದಡ್ಡರೇ ಆಗಿರ್ತಾರೆ. ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಲ್ಲ. ಹಾಗಂತ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ ಅವರಿಗೆ. ಯಾಕಂದರೆ ನಾವು ಯಾವಾಗ ದೇವರ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ ಆವಾಗ ಈ ಜಗತ್ತಿನ ವಿಷಯ ತಾನಾಗೇ ಗೊತ್ತಾಗುತ್ತೆ. ನಾವು ಕೆಸರನ್ನು ಅಂಟಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ, ಕೊಳೆಯನ್ನು ಅಂಟಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಮತ್ತು ನೀವು 4 ಸಲ ರಸ್ತೆಯಲ್ಲಿ ಹೋಗಿ ಬಂದಿರಿ ಅಂತ ಹೇಳಿದ್ರೆ ಕೊಳೆ ತಾನಷ್ಟಕ್ಕೆ ಅಂಟ್ಕೊಳ್ತದೆ.
ಆದರೆ ಅದೇ ಬಟ್ಟೆಯನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಯತ್ನ ಪಡಬೇಕಾಗತ್ತೆ. ಹಾಗೆ ಕ್ಲೀನ್ ಆಗಲ್ಲ, ಮತ್ತು ಒಗಿಬೇಕಾಗ್ತದೆ ಅದನ್ನು. ನೋಡಿ, ಎರಡು ವಿರುದ್ಧ. ಬಟ್ಟೆಯನ್ನು ಒಗೆಯುವುದು ಮತ್ತು ಅದನ್ನು ಗಲೀಜು ಮಾಡಿಕೊಳ್ಳುವುದು ಎರಡು ವಿರುದ್ಧ. ಹಾಗೆ ಈ ಜಗತ್ತಿನಲ್ಲಿ ಇದ್ದ ಮೇಲೆ ಜಗತ್ತಿನ ವಿಷಯ ಗೊತ್ತಾಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚು ಪ್ರಯತ್ನ ಪಡುವ ಅಗತ್ಯ ಇಲ್ಲ. ಹೆಚ್ಚು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಅಂತೇಳಿದರೆ ದೇವರಿಂದ ದೂರ ಆಗ್ತಾ ಇದ್ದೇನೆ ಅಂತ ಅರ್ಥ. ಲೌಕಿಕ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡೆ ಅಂತೇಳಿದರೆ. ಅದಕ್ಕಾಗಿಯೇ ಆದಷ್ಟು ಈ ಜಗತ್ತಿನ ಬಗ್ಗೆ ತಿಳ್ಕೊಳ್ಬೇಕು, ಹೆಚ್ಚಾಗಿ ತಿಳ್ಕೊಳ್ಬೇಕು ಎನ್ನುವಂತಹ ಈ ಉತ್ಕಟವಾದ ಆಸೆ ಏನಿದೆ, ಇದು ತಪಸ್ಸಿಗೆ ಅಡ್ಡಿಯನ್ನುಂಟು ಮಾಡುತ್ತದೆ. ಅದಕ್ಕೇನು ಅಂದರೆ ತಿಳ್ಕೊಳ್ಳುವ ಹೆಚ್ಚು ಪ್ರಯತ್ನ ಪಡಲಿಕ್ಕೆ ಹೋಗಬಾರ್ದು ಈ ಜಗತ್ತಿನ ವಿಷಯದ ಬಗ್ಗೆ. ಮತ್ತೇನು ಅಂತೇಳಿದರೆ ತಿಳಿಬೇಕಾದ್ರೆ ತಾನಾಗಿ ತಿಳಿಯುತ್ತೆ. ಆದರೆ ದೇವರ ಬಗ್ಗೆ ಹಾಗಲ್ಲ. ಮತ್ತು ದೇವರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಲೇಬೇಕು, ಇದರ ಗೊತ್ತಾಗೋದಿಲ್ಲ. ಬೇಕು ಆಸೆ, ಇಲ್ಲಿಯದ್ದು ಆಸೆ ಇರಬಾರ್ದು ಯಾವತ್ತೂ ಕೂಡ ಅಷ್ಟೇ. ನಂತರ ಅಕೃಪ ಅಂತೇಳಿದರೆ ಕೃಪೆ ಇಲ್ಲದೇ ಇರುವುದು, ಕರುಣೆ ಇಲ್ಲದೇ ಇರುವುದು, ಇದು ಇನ್ನೊಂದು ತಪಸ್ಸಿಗೆ ಆಗುವಂತಹ ಅಡ್ಡಿ. ಅದಕ್ಕಾಗಿ ಕರುಣೆ ಬೇಕು ತಪಸ್ಸು ಮಾಡುವವನಿಗೆ. ಅಯ್ಯೋ ನನ್ನಂತೆ ಇನ್ನೊಬ್ಬರು ಅಂತ. ಅದಕ್ಕೋಸ್ಕರ ಇನ್ನೊಬ್ಬರ ಕಷ್ಟ ನನ್ನ ಕಷ್ಟ ಇದ್ದಾಗೆ ನಾನು ಇನ್ನೊಬ್ಬರ ಕಷ್ಟವನ್ನು ನೋಡಿ ಮನಸ್ಸು ಕರಗಬೇಕು. ಹಾಗಿದ್ರೆ ಮಾತ್ರ ಸಾಧ್ಯವಾಗತ್ತೆ, ಇಲ್ದಿದ್ರೆ ಸಾಧ್ಯವಾಗೋದಿಲ್ಲ. ಅಲ್ರಿ, ಈ ರೀತಿ ನಾವು ತಪಸ್ಸಿಗೆ ಕೂತಾಗ ಮನಸ್ಸು ಕರಗಿತು ಅಂತ ತಿಳ್ಕೊಳ್ಳಿ, ಆವಾಗ ನಾವು ತಪಸ್ಸೆಲ್ಲ ಬಿಟ್ಬಿಡ್ತೇವೆ. ಜಡಭರತನ ಕಥೆ ಆಗೋದಿಲ್ವಾ? ನೋಡಿ, ಜಡಭರತ ತಪಸ್ಸಿಗೋಸ್ಕರ, ಅಂದರೆ ಭರತ ಚಕ್ರವರ್ತಿ ತಪಸ್ಸಿಗೋಸ್ಕರ ಕೂತ. ಒಂದು ಜಿಂಕೆ ತಾನು ಮರಿ ಹಾಕಿತು, ಮರಿ ಹಾಕಿ ಅಲ್ಲಿ ಓಡಿ ಹೋಗಿ ಎಲ್ಲೋ ಸತ್ತು ಹೋಯಿತು. ಇವನಿಗೆ ಪಾಪ ಅದ್ರ ಬಗ್ಗೆ ಕರುಣೆ ಬಂತು, ಇದೇ ಕೃಪೆ. ಅಯ್ಯೋ ಪಾಪ, ಆ ಜಿಂಕೆ ಮರಿ ಸತ್ತು ಹೋಗ್ತಾ ಇದೆಯಲ್ವಾ ಅಂತ ತಾನು ಅದನ್ನು ಹಿಡ್ಕೊಂಡ. ಅದರ ಮೇಲೆ ಕರುಣೆಯಿಂದ ಸಾಕ್ಲಿಕ್ಕೆ ಶುರು ಮಾಡಿದ. ಆದ್ದರಿಂದ ಏನಾಯಿತು ಅಂತೇಳಿದರೆ ದೇವರಿಂದ ದೂರ ಆದ. ದೇವರಿಂದ ದೂರ ಆಗಿ ಆ ಜಿಂಕೆಯನ್ನೇ ಯೋಚನೆ ಮಾಡ್ತಾ 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 ಕೂತು ಕಡೆಗೆ ಸಾಯಬೇಕಾದ್ರೂ ಜಿಂಕೆಯನ್ನೇ ಯೋಚನೆ ಮಾಡಿ ಸತ್ತ, ಜಿಂಕೆಯಾಗಿ ಹುಟ್ಟಿದ. ನೋಡಿ, ಕೃಪೆ ಮಾಡಿದರೆ ಇದೇ ತಾನೆ. ಅಯ್ಯೋ ಪಾಪ ಅಂತ ಹೇಳಿದ್ರಿಂದ ಆದದ್ದು ಇದೇ ತಾನೆ. ಅದಕ್ಕೋಸ್ಕರ ಅಯ್ಯೋ ಪಾಪ ಅಂತ ಹೇಳುವುದು ಉಚಿತ ಅಲ್ಲ ತಪಸ್ವಿ ಆದವನಿಗೆ. ಮತ್ತೇನೆಂದರೆ ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ತಪಸ್ಸು ಮಾಡ್ತಾ ಇರ್ತೇನೆ. ಇವಾಗ ನಾನು ತಪಸ್ಸು ಮಾಡಲಿಕ್ಕೆ ಕೂತಿದ್ದೇನೆ, ಎದರಲ್ಲಿ ನೀರಲ್ಲಿ ಯಾರೋ ಬಿದ್ದು ಒದ್ದಾಡ್ತಾ ಇದ್ದಾರೆ, ನಾನು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೋದೆ ಅಂತ ಹೇಳಿದ್ರೆ ನನ್ನ ಮನಸ್ಸು ಏನೋ ಆಗಿಬಿಡ್ತದೆ, ನನ್ನ ಮಡಿಯೆಲ್ಲ ಮೈಲಿಗೆ ಆಗಿಬಿಡ್ತದೆ. ಅದಕ್ಕೋಸ್ಕರ ಏನೋ ದೇವರನಿಗೆ ಏನಾದರೂ ಮಾಡ್ತಾರೆ. ಅವ್ರು ಬದುಕಬೇಕು ಅಂತಿದೆಯಾ, ಅವರ ಆಯುಷ್ಯ ಗಟ್ಟಿ ಇದೆಯಾ, ಬದುಕ್ತಾರೆ. ಇಲ್ಲದಿದ್ದರೆ ಸತ್ತೋಗ್ತಾರೆ ಅಂತ ನಾನು ಸುಮ್ಮನೆ ಮೂಗಿ ಹಿಡ್ಕೊಂಡು ಜಪ ಮಾಡ್ಕೊಂಡು ಕೂತ್ಕೊಳ್ಳೋಣ, ಅವನ್ನ ರಕ್ಷಣೆ ಮಾಡಲಿಕ್ಕೆ ಹೋಗೋಣ. ಒಬ್ಬ ತಪಸ್ವಿ ಆದವನು ಏನು ಮಾಡಬೇಕು? ಅದಕ್ಕೆ ಹೇಳ್ತಾ ಇರುವಂಥದ್ದು ಕೃಪೆ, ಕರುಣೆ, ಅದು ಮುಖ್ಯವಾಗಬೇಕಾದದ್ದು. ಆದರೆ ಆ ಕರುಣೆ ಅನ್ನುವಂಥದ್ದು ಎಷ್ಟು ಬೇಕೋ ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಲ್ಲ. ಅದಕ್ಕಿಂತ ಹೆಚ್ಚಾಯಿತು ಅಂತ ಹೇಳಿದ್ರೆ ಭರತ ಚಕ್ರವರ್ತಿಯ ಕಥೆ ಹಾಗೇ ಆಗುತ್ತೆ. ಆದರೆ ಕರುಣೆ ಅನ್ನೋದು ಬೇಕು, ಕರುಣೆ ಇಲ್ಲದೆ ಇಲ್ಲವೇ ಇಲ್ಲ. ಯಾಕೆ ಕರುಣೆ ಬೇಕು ಅಂತ ಹೇಳಿದರೆ ಅದು ಮನಸ್ಸಿನ ಮೃದುತನದ ಸಂಕೇತ. ಅದು ಮೃದುವಾದ ಮನಸ್ಸು ಮಾತ್ರ ದೇವರನ್ನು ಮುಟ್ಟುತ್ತದೆ. ಯಾವುದು ಕಠಿಣವಾದ ಮನಸ್ಸಿದೆ ಅದು ದೇವರನ್ನು ಮುಟ್ಟೋಲ್ಲ. ಯಾಕಂತ ಹೇಳಿದರೆ ಮನಸ್ಸು ಭಗವಂತನಿಗೋಸ್ಕರ ಕರಗಿ ನೀರಾಗಿ ಹರಿಬೇಕು. ಯಾಕಂದರೆ ಮನಸ್ಸಿನಲ್ಲಿರುವ ಭಕ್ತಿಯ ರಸ ಅದು ಹರಿಬೇಕು. ಗಟ್ಟಿ ಮನಸ್ಸಿನಲ್ಲಿ ಏನು ಹರಿಲಿಕ್ಕಿದೆ, ಕಲ್ಗುಂಡಲ್ಲಿ ಏನು ಹರಿಲಿಕ್ಕಿದೆ? ಅದಕ್ಕೋಸ್ಕರ ಮನಸ್ಸು ಗಟ್ಟಿಯಾಗಿಲ್ಲ ಅನ್ನುವುದರ ಸಂಕೇತ ಏನು ಅಂದರೆ ಕರುಣೆ ಇರುವಂಥದ್ದು. ನೋಡಿ, ಹಾಗಂತ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚಾಯಿತು ಅಂತೇಳಿದರೆ ಇಲ್ಲವೇ ಇಲ್ಲ. ಇವಾಗ ಬೆಣ್ಣೆ ಹಾಗೆ ಮನಸ್ಸಿರಬೇಕು ಅಂತ ಹೇಳ್ತೇವೆ. ಹೌದು, ಬೆಣ್ಣೆ ಹಾಗಿರಬೇಕೆ ಹೊರತು ನೀರಾಗೆ ಹರ್ಕೊಂಡು ಹೋಗಿಬಿಟ್ರೆ ನಿಲ್ಲುವುದೇ ಇಲ್ಲ, ಮನಸ್ಸು ನಿಲ್ಲುವುದೇ ಇಲ್ಲ. ಅದಕ್ಕೋಸ್ಕರ ಬೆಣ್ಣೆ ಹಾಗೆ ಮೃದುವಾಗಿರಬೇಕು, ನೀರಾಗೆ ಹರ್ಕೊಂಡು ಹೋಗಿ ಎಲ್ಲೆಲ್ಲೋ ಹೋಗಿ ಮತ್ತೆ ಇಲ್ಲವೇ ಇಲ್ಲ ಅಂತ ಆಗಬಾರ್ದು. ಅದಕ್ಕೋಸ್ಕರ ಕರುಣೆಯು ಬೇಕಾದದ್ದು, ಕೃಪೆ ಬೇಕಾದದ್ದು. ಎಷ್ಟು ಅಂದರೆ ಭಗವಂತನ ಪ್ರೀತಿಗೆ ಎಷ್ಟು ಕಾರಣವೋ ಅಷ್ಟೇ. ಹಾಗಿದ್ರೆ ಭರತ ಚಕ್ರವರ್ತಿ ಅವನು ಮಾಡಿ ತಪ್ಪಲ್ವಾ? ಅವನು ಆ ರೀತಿ ಕೃಪೆ ಮಾಡಬಾರ್ದಾಗಿತ್ತಲ್ಲ? ಹೌದು, ಅವನು ಆ ಜಿಂಕೆಯ ಮರಿಯನ್ನು ಎತ್ಕೊಂಡು ಬಂದ ಸರಿಯೇ. ಎಲ್ಲಿವರೆಗೆ ಅವನು ನೋಡ್ಕೊಳ್ಬೇಕಿತ್ತು ಅಂತೇಳಿದರೆ ಅದಕ್ಕೆ ಅದರ ಕಾಲು ಗಟ್ಟಿಯಾಗುವವರೆಗೆ, ಅದು ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವಷ್ಟರ ಮಟ್ಟಿಗೆ. ಆಮೇಲೆ ಬಿಟ್ಟುಬಿಡಬೇಕಿತ್ತು ಆ ಜಿಂಕೆಯನ್ನು ಅವನು. ಯಾಕಂತ ಹೇಳಿದ್ರೆ ಅಂತಹ ಸಾವಿರಾರು ಜಿಂಕೆಗಳು ಕಾಡಿನಲ್ಲೇ ಬದುಕ್ತಾ ಇರ್ತಾರೆ. ಅವುಗಳನ್ನು ಯಾರು ನೋಡ್ಕೊಳ್ತಾನೆ? ಆ ದೇವರೇ ತಾನೆ. ಎಲ್ಲಿವರೆಗೆ ಅಂತೇಳಿದ್ರೆ ಒಂದೊಮ್ಮೆ ತಾಯಿ ಜಿಂಕೆ ಇದ್ದರೂ ಕೂಡ ಅಷ್ಟೇ ಮಾಡ್ತಾ ಇದ್ದದ್ದು. ಪ್ರಾಣಿಗಳೇನು ಅಂತೇಳಿದರೆ ಮರಿಗಳು ತಮ್ಮ ಆಹಾರವನ್ನು ತಾವು
ಎಲ್ಲಿವರೆಗೆ ಅಂದರೆ ತಯಾರು ಮಾಡಿಕೊಳ್ಳಿಕ್ಕೆ ತಾವು ಯೋಗ್ಯವಾಗುತ್ತವೋ ಅಲ್ಲಿವರೆಗೆ ನೋಡ್ಕೊಳ್ತವೆ, ಆಹಾರ ತಂದು ಕೊಡ್ತವೆ. ಯಾವಾಗ ಅವೇ ಗಟ್ಟಿಮುಟ್ಟಾದವು, ತಮ್ಮ ಆಹಾರವನ್ನು ತಾವೇ ಹುಡುಕಿಕೊಳ್ಳಿಕ್ಕೆ ಸಮರ್ಥವಾದವು, ಆಮೇಲೆ ಬಿಟ್ಬಿಡ್ತಾರೆ. ಆಮೇಲೆ ಅಟ್ಯಾಚ್ಮೆಂಟ್ ಇರೋಲ್ಲ. ನೋಡಿ, ಪ್ರಾಣಿಗಳಲ್ಲಿ ಅಟ್ಯಾಚ್ಮೆಂಟ್ ಇರೋಲ್ಲ. ಪಕ್ಷಿಗಳು ಅಷ್ಟೇ, ರೆಕ್ಕೆ ಬಂದು ಹಾರುವವರೆಗೆ ಆ ಮರಿಗೆ ತಾನು ಆಹಾರ ತಂದು ಕೊಡುತ್ತದೆ, ಅದು ಮಾಡುತ್ತದೆ, ಇದು ಮಾಡುತ್ತದೆ. ಯಾವಾಗ ರೆಕ್ಕೆ ಬಂದು ಹಾರಿತು, ಆಮೇಲೆ ಅದರ ಜೀವನ ಅದಕ್ಕೆ, ಇದರ ಜೀವನ ಅದಕ್ಕೆ, ಇದಕ್ಕೆ. ನೋಡಿ, ಹಾಗೆ ಆ ಭರತ ಚಕ್ರವರ್ತಿ ಹೀಗೆ ಮಾಡಬೇಕಾದದ್ದು. ಆದರೆ ಅವನು ಹಾಗೆ ಮಾಡಲಿಲ್ಲ. ಮತ್ತು ಅದು ಕಾಲು ಗಟ್ಟಿಯಾದ ಮೇಲೆ ಅದರ ಆಹಾರವನ್ನು ಅದೇ ಹುಡುಕಿಕೊಳ್ಳಿಕ್ಕೆ ಸಮರ್ಥವಾದ ಮೇಲೂ ಕೂಡ ಇವನೇ ನೋಡ್ಕೊಳ್ತಾ ಇದ್ದ ಅದನ್ನು. ಅಯ್ಯೋ ಪಾಪ, ಯಾರೂ ಇಲ್ಲ, ಯಾರೂ ಇಲ್ಲ. ಇದು ಅತಿ ಆಯಿತು. ಅಂದರೆ ಕರುಣೆ ಅನ್ನೋದು ಮಿತಿ ಮೀರಿತು, ಅದಕ್ಕೆ ಅವನಿಗೆ ಅಡ್ಡಿ ಆಯಿತು ಅಷ್ಟೇ. ಆ ರೀತಿ ಮಿತಿ ಮೀರಿದ ಕರುಣೆಯೂ ತಪ್ಪು, ಕರುಣೆಯೇ ಇಲ್ಲದೇ ಇರುವುದು ತಪ್ಪು. ಮತ್ತು ದೇವರಿಗೆ ನಮ್ಮ ತಪಸ್ಸಿಗೆ ಯೋಗ್ಯವಾಗಿ ಎಷ್ಟು ಕರುಣೆ ಬೇಕೋ ಅಷ್ಟು ಕರುಣೆ ಇರಬೇಕಾಗ್ತದೆ. ಇಲ್ಲದೇ ಇದ್ದರೆ ಅದು ತಪಸ್ಸಿಗೆ ಅಡ್ಡಿ. ಮುಂದಿನದು ಯಾವುದು ಅಂತ ಹೇಳಿದ್ರೆ ಅಸೂಯ. ಅಸೂಯೆ ಅನ್ನುವಂಥದ್ದೇನಿದೆ, ಇದು ಕೂಡ ಬಹಳ ಕೆಟ್ಟದ್ದು. ಅಂದರೆ ನೋಡಿ, ಅಸೂಯೆ ಅಂತ ಹೇಳಿದರೆ ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನು ನನಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಇದು ಅಸೂಯೆ ಅಂತ ಕರೆಯುವಂಥದ್ದು. ಎರಡಿದೆ, ಅಸೂಯ, ಈರ್ಷ್ಯ ಅಂತ. ಮೇಲು ನೋಟಕ್ಕೆ ಎರಡೂ ಒಂದೇ ರೀತಿ ಕಾಣಿಸ್ತದೆ, ಹೊಟ್ಟೆಗಿಚ್ಚು ಅಂತಲೇ ಕಾಣಿಸ್ತದೆ. ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಎರಡರಲ್ಲೂ. ಒಂದೇನೆಂದರೆ ಇನ್ನೊಬ್ಬರ ಒಳ್ಳೆಯ ಗುಣವನ್ನು ನಂಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೇನು ಅಂತ ಹೇಳಿದರೆ, ಯಾರಾದರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದರು ಅಂತ ಹೇಳಿದ್ರೆ ನಾನು ಅದಕ್ಕೆ ವಿರುದ್ಧವಾಗಿ ಹೇಳ್ತೇನೆ. ನನಗೆ ಸಿಟ್ಟು ಬರ್ತದೆ, ಅವರ ಒಳ್ಳೆಯ ಗುಣವನ್ನು ಕೇಳಿದಾಗ ನನಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ, ಸಿಟ್ಟು ಬರ್ತದೆ. ಅದಕ್ಕೇನು ಅಂದರೆ, ಯಾರಾದರೂ ಒಳ್ಳೆ ಗುಣ ಹೇಳಿದರು ಅಂತ ಹೇಳಿದ ಕೂಡಲೇ ನನಗೆ ಅದೇನು ನೋಡಿ, ಅವರಲ್ಲಿ ಈ ರೀತಿ ಇದೆ ಫಾಲ್ಟು, ಅವರಲ್ಲಿ ಈ ರೀತಿ ಇದೆ ಫಾಲ್ಟು, ಈ ರೀತಿ ಹೇಳುವಂಥದ್ದು. ಇದು ಅಸೂಯ. ಅಂದರೆ ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಮನಸ್ಸಿನ ಪರಿಸ್ಥಿತಿ. ಇದೇನಾಗಿದೆ ಅಂದರೆ ಮನಸ್ಸು ಸಂಕುಚಿತವಾಗಿದೆ ಎನ್ನುವುದರ ಸಂಕೇತ. ಅಂದರೆ ಅಂಥ ಮನಸ್ಸು ಸಂಕುಚಿತವಾಗಿದೆ, ಅದು ವಿಶಾಲವಾಗಿಲ್ಲ, ಅದು ತಪಸ್ಸಿಗೆ ಯೋಗ್ಯವಲ್ಲ ಅಂಥ ಇದು ಮನಸ್ಸು. ಮತ್ತು ಮನಸ್ಸು ವಿಶಾಲವಾಗಿದೆ ಅನ್ನುವುದೇನು ಅಂತ ಹೇಳಿದರೆ, ಯಾರಾದರೂ ನಮ್ಮ ಮುಂದೆ ಇನ್ನೊಬ್ಬರನ್ನು ಹೊಗಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಖುಷಿ ಪಡಬೇಕು ಅದನ್ನು ನೋಡಿ. ಹೌದಾ, ಅಷ್ಟು ಒಳ್ಳೆಯವರಿದ್ದಾರಾ, ಅಷ್ಟು ಒಳ್ಳೆಯ ಗುಣ ಇದೆಯಾ? ಯಾಕಂದರೆ ಇನ್ನೊಬ್ಬರಲ್ಲಿರುವಂತಹ ಒಳ್ಳೆಯ ಗುಣವನ್ನು ನಾವು ಒಪ್ಪಿಕೊಂಡು ಅಂತ ಹೇಳಿದ್ರೆ ಅದರ ಅರ್ಥ ಏನಂದರೆ ನನಗೆ ಆ ಒಳ್ಳೆಯ ಗುಣ ಬಂತು ಅಂತ ಅರ್ಥ. ಅಂದರೆ ನಾವು ಒಳ್ಳೆ ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಹೇಗಂತ ಹೇಳಿದ್ರೆ, ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನು ನೋಡಬೇಕು, ಅದನ್ನು ಒಪ್ಕೊಳ್ಬೇಕು. ಹೌದಪ್ಪ, ಅವರ ಒಳ್ಳೆ ಗುಣ ಇದೆ ಈ ರೀತಿ ಹೊಗಳಬೇಕು. ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನು ಹೊಗಳಬೇಕು. ಇನ್ನೊಬ್ಬರು ಹೊಗಳಿದರೆ ಅದನ್ನು ಸ್ವೀಕಾರ ಮಾಡಬೇಕು. ನಾವು ಕೂಡಲೇ ನಮ್ಮಲ್ಲಿ ಆ ಒಳ್ಳೆಯ ಗುಣ ಬಂದುಬಿಡ್ತದೆ ನೋಡಿ. ಇಲ್ವಾ, ನಾವಂತೂ ಬಾಯ್ಬಿಟ್ಟು ಇನ್ನೊಬ್ಬರನ್ನು ಹೊಗಳಲ್ಲ. ಯಾಕಂದರೆ ಅವರಲ್ಲಿರುವ ಒಳ್ಳೆಯ ಗುಣವನ್ನು ಹೊಗಳಿಕ್ಕೆ ನನ್ನ ಮನಸ್ಸು ಕೇಳೋಲ್ಲ. ಯಾಕಂದರೆ ಒಳಗಿದೆಯಲ್ವ ಈ ಅಸೂಯೆ, ಅದಕ್ಕೆ ಕೇಳುವುದಿಲ್ಲ. ಇನ್ನೊಬ್ಬರು ಹೊಗಳಿದ್ರು ಅದನ್ನು ಕೇಳಲಿಕ್ಕೂ ಆಗೋಲ್ಲ ನನಗೆ. ಯಾಕಂತ ಹೇಳಿದ್ರೆ ಆ ಒಳ್ಳೆಯ ಗುಣವನ್ನು ನನ್ನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾನು ಸಿದ್ಧ ಇಲ್ಲ. ಅದಕ್ಕೋಸ್ಕರ ಇಂಥ ಅಸೂಯೆಯನ್ನು ಬಿಡಬೇಕು. ಇದು ತಪಸ್ಸಿಗೆ ಅಡ್ಡಿಯನ್ನುಂಟು ಮಾಡೋದು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಮಾನ, ಅಹಂಕಾರವನ್ನು ಮನುಷ್ಯ ಬಿಡಬೇಕು. ನಾನೇ ಎಲ್ಲ ನನ್ನಿಂದಲೇ ಆಗೋದು, ನನ್ನನ್ನು ಬಿಟ್ಟು ಇನ್ನೊಬ್ಬರು ಇಲ್ಲವೇ ಇಲ್ಲ, ಈ ರೀತಿ ಒಳಗೆ ಕೂತಿರುವಂತಹ ನಾನೇ ಎಲ್ಲ, ಅಂದರೆ ದೇವರಿಲ್ಲ, ಬೇರೆ ಯಾರೂ ಇಲ್ಲ, ಈ ರೀತಿಯ ಭಾವನೆ, ಇದನ್ನು ನಾವು ಅಹಂಕಾರ ಅಂತ ಕರೆಯುವಂಥದ್ದು. ಯಾವಾಗ ದೇವರನ್ನು ಮರಿತೇವೆ ಆಗಲೇ ಅಹಂಕಾರ ಬರುವುದು. ದೇವರ ನೆನಪಿದ್ದಾಗ ಅಹಂಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಿಗೆ. ಅಂದರೆ ದೇವರ ನೆನಪು ಅಂತ ಹೇಳಿದರೆ ಏನು? ಅವನು ಸರ್ವೋತ್ತಮನಾದವನು, ಸ್ವತಂತ್ರನಾದವನು, ಆ ದೇವರ ಕೈ ಕೆಳಗಿರುವ ಗೊಂಬೆ ನಾನು. ಅವನು ಏನು ಮಾಡಿಸ್ತಾನೆ ಅದನ್ನು ಮಾಡುವವನಷ್ಟೇ ನಾನು. ಸ್ವತಂತ್ರವಾಗಿ ನನಗೇನೂ ಮಾಡಲಿಕ್ಕಾಗೋಲ್ಲ. ಎಲ್ಲಿವರೆಗೆ ಇದು ನನಗೆ ನೆನಪಿರುತ್ತದೆ ಅಲ್ಲಿವರೆಗೆ ನಾನೇ ಅಂತ ಹೇಳೋದು ಬರೋಲ್ಲ ಮನುಷ್ಯನಿಗೆ. ಅಹಂಕಾರಕ್ಕೆ ಅವಕಾಶ ಇಲ್ಲ. ನಂದೇನಿದೆ, ಯಾತರವ ನಾನಯ್ಯ ಇಂದಿರೇಶ ಅಂತ ಹೇಳಿ ನನಗೆ ಏನು ತಾಕತ್ತಿದೆ, ಅವನು ಮಾಡಿಸಿದ್ದನ್ನು ಮಾಡ್ತೇನೆ ಅಷ್ಟೇ ನಾನು. ಉಳಿದ ಹಾಗೇನೆ. ಅದಕ್ಕಾಗಿ ನೋಡಿ, ಮನುಷ್ಯನಿಗೆ ಅಹಂಕಾರ ಇದ್ದಾಗ ಇನ್ನೊಬ್ಬರು ಹೊಗಳಿದರೆ ಖುಷಿಯಾಗತ್ತೆ, ಇನ್ನೊಬ್ಬರು ತೆಗಳಿದರೆ ಬೇಜಾರಾಗತ್ತೆ. ಯಾವಾಗ ಅಂದರೆ ನಿಮ್ಮೊಳಗೆ ಅಹಂಕಾರ ಇದ್ದಾಗ. ಅಹಂಕಾರ ಇಲ್ವಾ, ಆವಾಗ ಯಾರಾದರೂ ಹೊಗಳಿದ್ರು ಅಂತ ತಿಳ್ಕೊಳ್ಳಿ, ಯಾರಾದರೂ ಹೊಗಳಿದರೆ ನೀವು ಅಟ್ಟಕ್ಕೇರುವುದೂ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ, ಅಯ್ಯೋ ದೇವರು ಮಾಡಿಸಿದ್ದನ್ನು ಮಾಡಿಸಿದ್ದೇವೆ ಅಷ್ಟೇ, ನಮ್ಮಲ್ಲಿ ಏನಿದೆ.
ಅಂದರೆ ನೋಡಿ, ಅದನ್ನು ಸೌಜನ್ಯದಿಂದ ಅವನು ತಿರಸ್ಕರಿಸ್ತಾನೆ. ಇಲ್ಲ, ನಮ್ಮದೇನಿಲ್ಲರಿ, ಎಲ್ಲ ದೇವರದ್ದು, ದೇವರು ಮಾಡಿಸಿದ್ದು. ಬಾಯಲ್ಲಲ್ಲ, ಇದು ಮನಸ್ಸಿನಲ್ಲಿ ಬರಬೇಕು. ಈ ಭಾವನೆ ಮನಸ್ಸಿನಲ್ಲಿ ಬರಬೇಕು. ಅದರಿಂದ ಏನು ಅಂತ ಹೇಳಿದ್ರೆ, ಅವನಿಗೆ ನೂರಾರು ಜನ ಸನ್ಮಾನ ಮಾಡಿದರೂ ಕೂಡ ಇವನು ಮೊದಲಿನ ಹಾಗೆ ಇರ್ತಾನೆ. ಒಂದು ಚೂರು ಇವನ ಯಾವುದೇ ಒಂದು ಭಾವನೆಗಳಲ್ಲಿ ವ್ಯತ್ಯಾಸ ಆಗೋಲ್ಲ, ಇವನ ಚಟುವಟಿಕೆಯಲ್ಲಿ ವ್ಯತ್ಯಾಸ ಆಗೋಲ್ಲ. ಅದೇ ರೀತಿ ಇವನಿಗೆ ಅವಮಾನ ಮಾಡಿದರೂ ಕೂಡ ಬೇಜಾರಾಗೋಲ್ಲ. ಕಾರಣ ಏನಂತ ಹೇಳಿದ್ರೆ, ಹೌದು ನನ್ನೆಲ್ಲ ದೋಷ ಇತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಇದು ಮಾಡಿದಾರಷ್ಟೇ, ಬೈದಿದ್ದಾರಷ್ಟೇ, ನನಗೆ ಈ ರೀತಿ ಅವಮಾನ ಮಾಡಿದಾರಷ್ಟೇ, ಏನು ದೇವರು ಮಾಡಿಸಿದಾಗ ಆಗ್ತದೆ ಅಷ್ಟೇ ಎಲ್ಲವೂ ಕೂಡ. ನೋಡಿ, ಈ ರೀತಿ ತಿಳ್ಕೊಳ್ತಾನೆ, ಬೇಜಾರು ಮಾಡ್ಕೊಳ್ಳಲ್ಲ ಅವನು. ಹೀಗೆ ನಾವು ಯಾವಾಗ ಅಹಂಕಾರವನ್ನು ಬಿಡ್ತೇವೆ ಆವಾಗ ಈ ದುಃಖ ಅಂದರೆ ಡಿಪ್ರೆಷನ್, ಟೆನ್ಷನ್ ಇವುಗಳನ್ನೆಲ್ಲ ಬಿಡಲಿಕ್ಕೆ ಸಾಧ್ಯವಾಗತ್ತೆ ಮನುಷ್ಯನಿಗೆ. ಇದು ಇನ್ನೊಂದು ನಮ್ಮ ಈ ತಪಸ್ಸಿಗೆ ಅಡ್ಡಿಯಾಗಿರುವಂಥದ್ದು. ಮುಂದಿನದ್ದು ಯಾವುದು ಅಂತ ಹೇಳಿದರೆ ಶೋಕ ಅಂತ ಹೇಳಿದರೆ ನಾನು ಕೊರಗುತ್ತಾ ಕೂತ್ಕೊಳ್ಳೋದು. ಅಯ್ಯೋ, ನನಗವರು ಆ ರೀತಿ ಅವಮಾನ ಮಾಡಿಬಿಟ್ರು, ನನಗೆ ಇವರು ಈ ರೀತಿ ಅವಮಾನ ಮಾಡಿಬಿಟ್ರು, ನನಗೆಲ್ಲ ಹಾಗಾಯಿತು, ನನಗಿಲ್ಲಿ ಹೀಗಾಯಿತು, ನನಗೆ ಅದಿಲ್ಲ, ನನಗಿದಿಲ್ಲ, ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ. ಈ ರೀತಿ ಮನಸ್ಸು ಶೋಕ ಅಂತ ಹೇಳಿದ್ರೆ ಕಂಪ್ಲೀಟ್ ಡಿಪ್ರೆಸ್ ಆಗುವಂಥದ್ದು. ಇಂಥವ್ರಿಗೆ ತಪಸ್ಸು ಮಾಡಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದರೆ ಮನಸ್ಸು ನಿಲ್ಲುವುದೇ ಇಲ್ಲ. ತಪಸ್ಸು ಮಾಡಲಿಕ್ಕೆ ಬೇಕಾದಂತಹ ಮನಸ್ಸಿನ ಒಂದು ಕಠಿಣತೆ ಬರುವುದೇ ಇಲ್ಲ. ಅಂದರೆ ನೀವು ಮೊದಲು ಮನಸ್ಸು ಮೃದುವಾಗಿರಬೇಕು ಅಂತ ಹೇಳಿದ್ರಿ, ಇವಾಗ ಕಠಿಣವಾಗಿರಬೇಕು ಅಂತ ಹೇಳಿದ್ರಲ್ವ. ಅದು ಹೇಗೆ ಅಂತ ಹೇಳಿದ್ರೆ, ನಾನು ಹೋಗುವ ದಾರಿಯಲ್ಲಿ ಯಾವತ್ತೂ ಕಠಿಣವಾದ ನಿಲುವಿರಲೇಬೇಕು ಅಂತ ಹೇಳಿದ್ರೆ, ನಾನಿದನ್ನು ಸಾಧಿಸಲೇಬೇಕು ಅನ್ನುವಂತಹ ಛಲ ಅದಿರಲೇಬೇಕು. ಆದರೆ ಆ ಮಾರ್ಗದಲ್ಲಿ ಹೋಗುವ ಮನಸ್ಸೇನಿದೆ ಹಾಗೆ ಮೃದುವಾಗಬೇಕು. ಅದು ಮೃದುವಾದ ಮನಸ್ಸನ್ನು ಕಠಿಣವಾದ ವಾಹನದಲ್ಲಿಟ್ಟು ತಗೊಂಡು ಹೋಗಬೇಕು. ಅಂದರೆ ನಾವು ಹೋಗುವ ವಾಹನದಲ್ಲಿ ಅಷ್ಟು ಕಾಠಿಣ್ಯ ಇರಬೇಕು. ಯಾಕಂದರೆ ಆ ಹೋಗುವ ದಾರಿಯಲ್ಲಿ ಅಂದರೆ ನಮ್ಮ ನಿರ್ಧಾರದಲ್ಲಿ ಮೃದುತ್ವ ಇದೆ ಅಂದರೆ 4 ದಿನಕ್ಕೆ ಹೊರಟೋಗ್ಬಿಡ್ತದೆ. ಅದಕ್ಕೋಸ್ಕರ ಆ ಕಠಿಣವಾದ ನಿಲುವು ಬೇಕು. ಅದಕ್ಕೆ ಅಡ್ಡಿ ಬರುವುದೇ ಶೋಕ, ಅಂದರೆ ಮರುಗುತ್ತಾ ಕೂತ್ಕೊಳ್ಳೋದು, ಡಿಪ್ರೆಸ್ ಆಗುವಂಥದ್ದು. ಸರಿಯಲ್ಲ ಅದು ತಪಸ್ಸಿಗೆ ಅಡ್ಡಿಯನ್ನುಂಟು ಮಾಡ್ತದೆ. ಇನ್ನೊಂದು ಯಾವುದು ಅಂದರೆ ಸ್ಪೃಹ ಅಂತ ಹೇಳ್ತಾರೆ. ಸ್ಪೃಹ ಅಂತ ಹೇಳಿದರೆ ಒಂದು ಬಿಡಲಾರದ ನಂಟು, ಅಂಟಿಸ್ಕೊಳ್ಳೋದು, ಎಲ್ಲವನ್ನು ಅಂಟಿಸ್ಕೊಳ್ಳೋದು. ಅಯ್ಯೋ, ಅವರು ಬೇಕು, ಇವರು ಬೇಕು, ಅದು ಬೇಕು, ಇದು ಬೇಕು, ಅಲ್ಲಿಗೂ ಹೋಗಬೇಕು, ಇಲ್ಲಿಗೆ ಹೋಗಬೇಕು. ನೋಡಿ, ಇದನ್ನು ಸ್ಪೃಹ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಇದೇನು ಅಂತ ಹೇಳಿದರೆ ಒಂಥರ ಬಯಕೆ, ಬೇಕು 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 ಅನ್ನುವಂತಹ ಬಯಕೆ. ಇದು ಎಲ್ಲವೂ ಬೇಕು, ಎಲ್ಲವೂ ಬೇಕು, ಎಲ್ಲ ಬೇಕು ಅಂತ. ಇದೇನು ಅಂದರೆ ಇದು ಕಾಮದ್ದೇ ಒಂದು ಮುಂದುವರಿದ ಭಾಗ. ಈ ಸ್ಪೃಹ ಅನ್ನುವಂಥದ್ದು ಕಾಮ ಅನ್ನುವಂಥದ್ದು ಸಾಮಾನ್ಯವಾದ ಒಂದು ಆಸೆ ಅಂತ ಇಟ್ಟುಕೊಂಡ್ರೆ, ಇದೇನು ಅಂತ ಹೇಳಿದರೆ ಎಲ್ಲರೂ ಬೇಕು, ಎಲ್ಲರೂ ಬೇಕು ಅಂತ ಈ ರೀತಿ ಒಂದು ಸ್ಪೃಹ ಅಂತ ಕರಿತೇವೆ. ಹೀಗೆ ಇಟ್ಕೊಂಡವರೇನು ತಪಸ್ಸು ಮಾಡಲಿಕ್ಕೆ ಆಗೋಲ್ಲ. ಅದು ಬೇಕು, ಇದು ಬೇಕು, ಅವರು ಬೇಕು, ಇವರು ಬೇಕು. ಇನ್ನು ನಿನ್ನ ಮನಸ್ಸಿನಲ್ಲಿ ಖಾಲಿ ಎಲ್ಲಿದೆ? ದೇವರನ್ನು ಕೂರಿಸ್ಲಿಕ್ಕೆ ಖಾಲಿ ಎಲ್ಲಿದೆ? ಯಾಕಂದರೆ ಬೇಕು ಬೇಕು, ಅದು ಬೇಕು, ಇವರು ಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂದರೆ ನಿನ್ನ ಮನಸ್ಸು ಫುಲ್ಲಾಗಿದೆ ಅಂತ, ಎಲ್ಲ ವಿಷಯಗಳಿಂದ ಫುಲ್ಲಾಗಿದೆ ಅಂತ. ಅಂಥ ಮನಸ್ಸಿನಲ್ಲಿ ನೀನು ದೇವ್ರ ಹತ್ರ ಹೋಗ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಅದನ್ನು ಬಿಡಬೇಕು. ಮತ್ತು ಯಾವ ಕಾಲದಲ್ಲಿ ಏನು ಸಿಕ್ತೋ, ಯಾರು ಸಿಕ್ಕಿದ್ರೋ ಅಲ್ಲಿ ಹಾಗೆ ಇರುವಂಥದ್ದಷ್ಟೇ, ಅದಕ್ಕಿಂತ ಹೆಚ್ಚಿನದಿಲ್ಲ. ನೋಡಿ, ಇದು ಬಹಳ ಮುಖ್ಯವಾಗಬೇಕಾದದ್ದು. ಈ ಈರ್ಷ್ಯಾ, ಇನ್ನೊಂದು ಈರ್ಷ್ಯಾ. ಹಿಂದೆ ನೋಡಿದವು ಅಸೂಯೆ, ಈಗ ನೋಡ್ತಾ ಇರುವುದು ಈರ್ಷ್ಯಾ. ಈರ್ಷ್ಯಾ ಅಂತ ಹೇಳಿದರೆ ಏನಿದು ಅಂತ ಹೇಳಿದರೆ, ಹಿಂದಿನದ್ದು ಇನ್ನೊಬ್ಬರಲ್ಲಿರುವ ಒಳ್ಳೆ ಗುಣವನ್ನು ನೋಡಲಿಕ್ಕಾಗೋಲ್ಲ, ಅದು ಅಸೂಯೆ. ಇದೇನು ಅಂದರೆ ಈರ್ಷ್ಯಾ ಅಂತ ಹೇಳಿದರೆ, ನನಗಿಂತ ಹೆಚ್ಚಿನವರು ಇನ್ನೊಬ್ಬರಿದ್ದಾರೆ. ಇವಾಗ ನನ್ನನ್ನು ಮೀರಿ ಹೋಗ್ತಾ ಇದ್ದಾನೊಬ್ಬ ಅಂತ ತಿಳ್ಕೊಳ್ಳಿ. ಇವಾಗ ನನ್ನೊಟ್ಟಿಗೆ ಇದ್ದವರು ಇವಾಗ ನನ್ನನ್ನು ಮೀರಿ ಹೋಗ್ತಾ ಇದ್ದಾರೆ. ಅವಾಗ ಏನು ಅಂತ ಹೇಳಿದರೆ ತಡ್ಕೊಳ್ಳಿಕ್ಕಾಗೋಲ್ಲ. ಯಾಕೆ ತಡ್ಕೊಳ್ಳಿಕ್ಕಾಗೋಲ್ಲ ಅಂತ ಹೇಳಿದರೆ, ಇನ್ನೂ ಇವನು ನನ್ನ ಕಂಟ್ರೋಲಿಗೆ ಸಿಗೋಲ್ಲ, ಅವನ ಕಂಟ್ರೋಲಿಗೆ ಸಿಗೋಲ್ಲ. ಯಾಕಂದರೆ ನನ್ನನ್ನು ಮೀರಿ ಹೋಗ್ತಾ ಇದ್ದಾನೆ. ಆವಾಗ ಆಗುವ ಮನಸ್ಸಿನ ಭಾವನೆ ಏನಿದೆ ಅದೇ ಈರ್ಷ್ಯೆ, ಹೊಟ್ಟೆ ಕಿಚ್ಚು. ಏನು ಅಂತ ಹೇಳಿದರೆ, ಅವನನ್ನು ಹೇಗಾದರೂ ನಾನು ಕೆಳಗಿಳಿಬೇಕು, ಹೇಗಾದರೂ ಅವನನ್ನು ಕೆಳಗಿಳಿಬೇಕು. ಯಾಕೆ ಅಂತ ಹೇಳಿದರೆ, ನನಗಿಂತ ಮೇಲೋದ ಅಂದರೆ ನನ್ನ ಕಂಟ್ರೋಲಿಗೆ ಸಿಗೋಲ್ಲ ಅವನು. ನಾಳೆ ನಾನು ಹೇಳಿದಾಗ ಕೇಳೋಲ್ಲ ಅವನು. ಅದಕ್ಕೇನೆಂದರೆ, ನಾನು ಹೇಳಿದಾಗೆ ಕೇಳುವಾಗ ಮಾಡಬೇಕು ಅಂದರೆ ನನಗಿಂತ ಮೇಲೆ ಹೋಗ್ಲಿಕ್ಕೆ ಬಿಡಬಾರ್ದು ಅವನನ್ನು. ಅದಕ್ಕೇನು ಅಂತ ಹೇಳಿದ್ರೆ, ನನಗಿಂತ ಮೇಲೆ ಹೋಗ್ಲಿಕ್ಕೆ ಅವನು ಏನಾದರೂ ಪ್ರಯತ್ನ ಪಟ್ಟ ಅಂದರೆ ಅದಕ್ಕೆ ಅಡ್ಡ ಕಾಲು ಹಾಕೋದು. ನೋಡಿ, ಇದು ಈರ್ಷ್ಯೆ. ಇದು ಕೂಡ ಒಳ್ಳೆಯದಲ್ಲ. ಇದೇನೆಂದರೆ ಮನಸ್ಸಿನ ಕೊಳಕು, ಅಂದರೆ ಮನಸ್ಸಿನ ಸಂಕುಚಿತವಾದ ಭಾವನೆ.
ಈ ಸಂಕುಚಿತವಾದ ಭಾವನೆಯಿಂದ ನೀವು ದೇವರಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕಾಗೋಲ್ಲ. ಯಾಕಂದರೆ ಇವೆಲ್ಲ ಏನಂದರೆ ಕಾನ್ಸಂಟ್ರೇಷನ್ಗೆ ಅಡ್ಡಿ ಆಗತ್ತೆ ಅಂತ ಅಷ್ಟೇ. ತಪಸ್ಸಿಗೆ ಮುಖ್ಯ ಬೇಕಾದದ್ದು ಕಾನ್ಸಂಟ್ರೇಷನ್. ಆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಬಿಡೋಲ್ಲ ಇದು. ಯಾಕಂದರೆ ನಿಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತದೆ, ಅದು ಎಲ್ಲೆಲ್ಲ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಇದು ದೋಷ. ಜುಗುಪ್ಸ, ಮುಂದಿನದ್ದೇನು ಅಂತ ಹೇಳಿದ್ರೆ ಜುಗುಪ್ಸ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಜುಗುಪ್ಸ ಅಂತ ಹೇಳಿದರೆ ಬೇಜಾರು ಮಾಡ್ಕೊಂಡು ಕೂತಿರೋದು. ಅದನ್ನು ನಾವು ಜಿಗುಪ್ಸ ಅಂತ ಕರೀತೇವೆ. ಅಯ್ಯೋ ಸಾಕಪ್ಪ ಸಾಕು ಅಂತ ಈ ರೀತಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಅಲ್ಲ. ವಾಸ್ತವಿಕವಾಗಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದೇನಿದೆ ಅದು ಸರಿಯಲ್ಲ. ಮತ್ತೇನು ಅಂತ ಹೇಳಿದರೆ, ಯಾವತ್ತೂ ತಪಸ್ಸನ್ನು ಮಾಡುವವನಿಗೆ ಹುರುಪು ಬೇಕು, ಬೇಜಾರಿರಬಾರ್ದು. ನಾನಿವಾಗ ತಪಸ್ಸು ಮಾಡಲಿಕ್ಕೆ ಹೊರಟೆ, 4 ದಿನ ಮಾಡಿದೆ, 1 ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ, ಏನು ಕಾಣಲಿಲ್ಲ, ಬೇಜಾರಾಯಿತು. ಅಯ್ಯೋ ಎಷ್ಟು ಮಾಡಿದರೆ ಏನು ಪ್ರಯೋಜನವೇ ಆಗಲಿಲ್ಲ, ಏನೂ ಆಗಲೇ ಇಲ್ಲ, ಸುಮ್ಮನೆ ಇದು ವ್ಯರ್ಥ, ಈ ರೀತಿ ಬೇಜಾರಾಗಲಿಕ್ಕೆ ಶುರುವಾಯಿತು. ಹೀಗಾದರೆ ಆಗೋಲ್ಲ. ಮತ್ತೇನೆಂದರೆ, ನಾವು ಯಾವಾಗ ತಪಸ್ಸಿಗೆ ಇಳಿತೇವೆ, ತಪಸ್ಸಿಗೆ ಇಳಿದಾಗ ನಮ್ಮ ಗುರಿ ಸರಿ ಇದ್ದಾಗ ನಿಜವಾಗಲೂ ನಾವು ಬೇಜಾರು ಮಾಡಿಕೊಳ್ಳೇಬಾರದು. ಮತ್ತು ಆ ಮಾರ್ಗದಲ್ಲಿ ಹೋಗ್ತಾನೆ ಇರಬೇಕು. ಅಯ್ಯೋ ನನಗಾಗಲೇ ಇಲ್ವಲ್ಲ, ನನಗೇನಾಗಲೇ ಇಲ್ವಲ್ಲ, ನಾನು ಬಯಸಿ ಸಿಗಲೇ ಇಲ್ವಲ್ಲ, ಇಟ್ಕೊಳ್ಳಿಕ್ಕೇ ಇಲ್ಲ ಅದನ್ನು. ಮತ್ತೇನೆಂದರೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವತ್ತಲ್ಲ ನಾಳೆ, ಈ ವರ್ಷ ಅಲ್ಲ ಮುಂದಿನ ವರ್ಷ, ಯಾವಾಗಾದರೂ ಕೂಡ ಫಲ ಸಿಗುತ್ತೆ. ದೇವರ ಅನುಗ್ರಹ ಹಾಗೆ ಆಗುತ್ತೆ ನೋಡಿ. ಇದರಲ್ಲಿ ಬೇಜಾರು ಮಾಡಿಕೊಳ್ಳುವ ಅಂಶವೇ ಇಲ್ಲ. ಅಥವಾ ಕೆಲವರೇನು ಅಂದರೆ ತಪಸ್ಸಿಗೆ ಅಂತ ತಾವು ನಿಲ್ತಾರೆ, ಅರ್ಧ ಆಗ್ತಾ ಇದ್ದಾಗೆ, ಸ್ವಲ್ಪ ಆಗ್ತಾ ಇದ್ದಾಗೇ ಅವ್ರಿಗೆ ಬೇಜಾರಾಗ್ಲಿಕ್ಕೆ ಶುರುವಾಗುತ್ತೆ. ಏನಂದರೆ, ಅಯ್ಯೋ ನಾನಿಗೆಲ್ಲ ಬಿಟ್ಟು ಬಂದುಬಿಟ್ಟೆ. ಯಾಕಂತ ಹೇಳಿದ್ರೆ ಎಲ್ಲ ಹಿಡ್ಕೊಂಡು ಅಂದರೆ ಕಾಮ ಕ್ರೋಧ ಎಲ್ಲ ಇರ್ತದಲ್ವ, ಅದಕ್ಕೆ ಮನೆ ಮಂದಿ ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ಬಿಟ್ಟು ಬಂದು ನಾನು ಕೂತ್ಬಿಟ್ಟೆ. ಇವಾಗ ಏನೂ ಆಗ್ತಾ ಇಲ್ವಲ್ಲ, ಆ ಕಡೆ ಅವರನ್ನು ಬಿಟ್ಟು ಬಂದೆ, ಇಲ್ಲೂ ಏನೂ ಆಗ್ತಾಯಿಲ್ಲ, ಅಯ್ಯೋ ನನ್ನ ಜೀವನ ವ್ಯರ್ಥ ಆಗಿಬಿಡ್ತಲ್ವಾ ಅಂತ ಹೇಳಿ ಹತ್ಕೊಂಡು ಕೂತ್ಕೊಳ್ಳೋರುಂಟು, ಬೇಜಾರು ಮಾಡ್ಕೊಳ್ಳೋರುಂಟು. ಆ ರೀತಿ ಮಾಡಿಕೊಂಡ್ರೆ ತಪಸ್ಸಾಗೋದಿಲ್ಲ. ಯಾಕಂದರೆ ತಪಸ್ಸಿಗೆ ಮುಖ್ಯ ಬೇಕಾದದ್ದು ಛಲ ಇದ್ದವನು ಮಾತ್ರ ತಪಸ್ಸು ಮಾಡಬಲ್ಲ. ಛಲ ಇಲ್ಲದೆ ಇದ್ದರೆ ತಪಸ್ಸು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಅದಕ್ಕೋಸ್ಕರ ತಪಸ್ಸಿನಲ್ಲಿ ಬೇಜಾರು ಅಂತ ಹೇಳೋದು ಇಲ್ಲವೇ ಇಲ್ಲ. ಮಾಡ್ಕೊಂಡು ಹೋಗ್ತಾ ಇರಬೇಕು. ಗುರಿ ತಲುಪುವವರೆಗೂ ಮಾಡ್ತಾನೇ ಇರಬೇಕು. ಅಂದರೆ ಮನಸ್ಸನ್ನು ನಾನು ಏಕಾಗ್ರವಾಗಿ ದೇವರಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು. ಯಾಕಂದರೆ ನಾನು ಮಾಡ್ತಾ ಇರೋದು ವ್ಯರ್ಥ ಅಲ್ಲ. ನಹಿ ಕಲ್ಯಾಣಕೃತ್ ಕಶ್ಚಿತು ದುರ್ಗತಿಂ ತಾತ ಗಚ್ಚತಿ ಎನ್ನುವ ಭಗವದ್ಗೀತೆಯ ಮಾತನ್ನು ನಾವು ಯಾವತ್ತೂ ನೆನ್ಪಿಟ್ಕೊಳ್ಬೇಕಾದದ್ದು. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡು ಅರ್ಜುನ, ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಟವನಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ನೀನಿವಾಗ ಒಳ್ಳೆಯ ಒಂದು ದೃಷ್ಟಿಕೋನದಲ್ಲಿ ಹೊರಟಿದೆಯಾ, ಒಳ್ಳೆ ಕೆಲಸಕ್ಕಾಗಿ ಹೊರಟಿದೆಯಾ, ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಹೊರಟಿದೆಯಾ, ನಿನಗೆ ಕೆಟ್ಟದಾಗುವುದೇ ಇಲ್ಲ. ಆದರೆ ಏನು ಅಂದರೆ ತಾಳ್ಮೆ ಬೇಕು. ಯಾವತ್ತೂ ನಾವೊಂದು ದೊಡ್ಡದನ್ನು ಸಾಧಿಸಲಿಕ್ಕೆ ಹೊರಡ್ತಾ ಇರಬೇಕಾದ್ರೆ ಅಷ್ಟೇ ಕಷ್ಟ ಇರ್ತದೆ. ಅದು ಸುಲಭವಾಗಿ ಸಿಗೋಲ್ಲ, ಮತ್ತು ಕಷ್ಟಪಡಬೇಕಾಗ್ತದೆ ಅದಕ್ಕೆ. ಆದರೆ ಕಷ್ಟಪಟ್ಟರೆ ಮತ್ತೆ ಪಡೆಯುವಂಥದ್ದೇನಿದೆ ಪರ್ಮನೆಂಟ್ ಆಗಿರ್ತದೆ ಅದು. ಅದೇ ರೀತಿ ಇವಾಗ ಒಂದು ವಜ್ರದ ಹರಳನ್ನು ನಾನು ಹುಡುಕಬೇಕು ಅಂತೇಳಿದರೆ ಹಾಗೆ ಹುಡುಕ್ಲಿಕ್ಕಾಗೋಲ್ಲ, ತುಂಬ ಕಷ್ಟ ಇದೆ. ಆದರೆ ಒಮ್ಮೆ ವಜ್ರದ ಹರಳು ಹುಡುಕಿತು ಅಂತ ಸಿಕ್ಕಿಬಿಡ್ತು ಅಂತ ಹೇಳಿದ್ರೆ ನನಗಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಕಾಲದವರೆಗೂ ಬರ್ತಾ ಇರ್ತದೆ. ಹಾಗೆಯೇ ಇಲ್ಲಿ ನಾನು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಮಾರ್ಗದಲ್ಲಿ ಹೋಗಬೇಕಾದ್ರೆ ಕಷ್ಟ ಇರುವುದು ದೇಹಕ್ಕಿಂತಲೂ ಮನಸ್ಸಿಗೆ. ಆ ಮನಸ್ಸನ್ನು ಹಿಡ್ಕೊಳ್ಬೇಕು, ಅಲ್ಲಿ ಬೇಜಾರು ಮಾಡ್ಕೊಳ್ಬಾರ್ದು. ಈ ರೀತಿ ಇದಿಷ್ಟು ಸದಾವರ್ಜ್ಯ ದ್ವಾದಶೇತೇ ನಿರಣ, ಈ 12 ದೋಷಗಳನ್ನು ಒಬ್ಬ ಮನುಷ್ಯನಾದವನು ತಪಸ್ಸು ಮಾಡಬೇಕು ಅಂತ ಬಯಸ್ತಾ ಇರುವವನು ಯಾವತ್ತೂ ಬಿಡಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವನ್ನೇ ಹೇಳ್ಕೊಂಡು ಹೋಗ್ತಾರೆ. ಏನು ಅಂತೇಳಿದರೆ, ವಿಕಥನ ಸ್ಪೃಖಯಾಲುರ್ಮನಸ್ವಿ ಬಿಭ್ರತ್ ಕ್ರೋಧಂ ಚಪಲೋ ರಕ್ಷಣಶ್ಚ ಏತೆ ಪ್ರೋಕ್ತ ಷಣ್ಣರ ಪಾಪಶೀಲಾ ಪ್ರಕುರ್ವತೆ ನೇವ ಧರ್ಮಂ ಸುಧರ್ಮಂ. ಇನ್ನೇನಂತೇಳಿದ್ರೆ ಇನ್ನಾರು ತಿಳಿಸ್ಕೊಂಡು ಹೋಗ್ತಾರೆ. ಇದು ಯಾವುದು ಅಂತೇಳಿದ್ರೆ, ಮನುಷ್ಯ ಅವಶ್ಯವಾಗಿ ಇಂಥ ಮನುಷ್ಯರ ಸಹವಾಸ ಬಿಡಬೇಕು. ವಾಸ್ತವವಾಗಿ ಹಿಂದೆ ಹೇಳಿದ್ದು 12 ದೋಷಗಳು, ಅಂದರೆ ನಮ್ಮೊಳಗೆ ಇರುವ ದೋಷಗಳು ಬಿಡಬೇಕು. ಮತ್ತು ಇಂಥ ದೋಷವುಳ್ಳ ಮನುಷ್ಯರನ್ನು ಬಿಡಬೇಕು. ಯಾರು ಅಂತ ಹೇಳಿದ್ರೆ ವಿಕಥನಃ, ಯಾವ ವ್ಯಕ್ತಿ ತನ್ನ ಬಗ್ಗೆನೇ ತಾನು ಹೇಳ್ಕೊಳ್ತಾ ಇರ್ತಾನೆ,
ಆತ್ಮಪ್ರಶಂಸೆಯನ್ನು ಮಾಡ್ಕೊಳ್ತಾ ಇರುವವನು ಯಾವತ್ತೂ ಕೂಡ ನಾನು ಹಾಗೆ ಮಾಡಿಬಿಟ್ಟೆ, ನಾನು ಹೀಗೆ ಮಾಡಿದೆ, ನಾನು ಇಲ್ದಿದ್ರೆ ಆಗೋದೇ ಇಲ್ಲ, ನನ್ನಿಂದಲೇ ಎಲ್ಲ ಆಗ್ತಾ ಇರುವವರು ಅಂಥವರ ಸಹವಾಸ ಮಾಡಬೇಡಿ. ಇದು ನಿಮ್ಮನ್ನು ತಪಸ್ಸಿನಿಂದ ದೂರ ಮಾಡುತ್ತೆ. ಯಾರು ಬರೀ ಆತ್ಮಪ್ರಶಂಸೆ ಮಾಡ್ಕೊಳ್ತಾ ಇದ್ದಾರೆ ಅಂಥ ವ್ಯಕ್ತಿ. ಎರಡನೇದು ಏನು ಅಂತ ಹೇಳಿದ್ರೆ ಸ್ಪೃಹಯಾಲುಹು, ಅಂದರೆ ಆಸೆ ಬುರುಕ. ಆಸೆ ಬುರುಕನಿಂದ ದೂರ ಆಗಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆಸೆ ಬುರುಕನ ಒಟ್ಟಿಗಿದ್ದರೆ ಅಂದರೆ ನಿಮಗೂ ಅದು ತಟ್ಟಿಬಿಡ್ತದೆ. ಯಾವತ್ತು ನಾವು ಯಾರ ಸಹವಾಸ ಮಾಡ್ತೇವೋ ನಮಗೂ ಅದೇ ಗುಣ ಬರುತ್ತದೆ. ಗೊತ್ತಿಲ್ಲದ ಹಾಗೆ ಆ ಗುಣ ಬಂದುಬಿಡ್ತದೆ. ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು. ಸಹವಾಸದ ದೋಷ ಅದು ನಾವು ಹೇಳ್ತೇವಲ್ವ, ಅವ್ರ ಪ್ರಭಾವ ಇವರಿಗೆ. ಅವರ ಪ್ರಭಾವ ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದ್ರೆ ಅವರ ಸಹವಾಸ, ಅವರ ಸಹವಾಸದಿಂದ ಅವರ ಇನ್ಫ್ಲೂಯೆನ್ಸ್ ಇವ್ರ ಮೇಲಾಗಿದೆ ಅಂತ. ಅದಕ್ಕೋಸ್ಕರ ಯಾವತ್ತು ಈ ಹೊಗಳಿಕೊಳ್ಳುವವರ ಸಹವಾಸ ಬಿಡಿ, ಆಸೆ ಬುರುಕರ ಸಹವಾಸ ಬಿಡಿ. ಮತ್ಯಾರು ಅಂತ ಹೇಳಿದ್ರೆ ಮನಸ್ವಿ ಅಂತ ಹೇಳ್ತಾರೆ. ಅಲ್ರಿ, ಮನಸ್ವಿ ಅಂತ ಹೇಳಿದರೆ ಏನು? ವಾಸ್ತವವಾಗ ಮನಸ್ಸಿ ಅಂತ ಹೇಳಿದ್ರೆ ಮನಸ್ಸುಳ್ಳವನು, ಒಳ್ಳೆ ಮನಸ್ಸುಳ್ಳವನು ಒಳ್ಳೆಯದೇ ತಾನೆ ಅಂತ ಹೇಳಿದ್ರೆ ಹಾಗಲ್ಲ. ಮನಸ್ವಿ ಅಂತ ಹೇಳಿದ್ರೆ ಮನಸ್ಸು ಬಂದಾಗ ಹೋಗ್ತಾ ಇರ್ಬೋದು ಅಂತೇಳಿದ್ರೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ. ಮನಸ್ಸಿನ ಮೇಲೆ ಕಂಟ್ರೋಲೇ ಇಲ್ಲ. ಇವತ್ತೇನೋ ಬಯಸ್ತು ಮನಸ್ಸು, ಇವತ್ತು ಅಲ್ಲಿಗೆ ಹೋಗಬೇಕು ಅಂತ, ಹೋದ. ಅರ್ಧಕ್ಕೆ ಹೋಗ್ತಾ ಇದ್ದಾಗೇ ಅಯ್ಯೋ ಏನೋ ಇವತ್ತು ಹೋಗೋದು ಬೇಡ ಅಂತ ಕಾಣಿಸ್ತಾ ಇದೆ, ವಾಪಸ್ ಬಂದ. ನೋಡಿ, ಈ ರೀತಿ ಮನಸ್ಸಿಂದ ಹೇಳಿದ್ರೆ ಮನಸ್ಸು ಹೇಳಿದಾಗ ಕೇಳ್ತಾ ಇರುವವನು ಹೊರತು ಇವನು ಕಂಟ್ರೋಲಲ್ಲೇ ಇಟ್ಕೊಂಡು ಇವರಿಗೆ ನಾವು ಏನು ಹೇಳ್ತೇವೆ ಅಂದರೆ ಚಂಚಲರು. ಇವರು ಚಾಂಚಲ್ಯದಿಂದ ಕೂಡಿದವರು. ಇಂಥವ್ರು ಯಾವುದು ಗಟ್ಟಿ ನಿರ್ಧಾರ ತಗೊಳ್ಳಲ್ಲ. ಇಂಥವರೊಟ್ಟಿಗೆ ಬದುಕುವುದು ತುಂಬ ಕಷ್ಟ ಇರ್ತದೆ ನೋಡಿ. ಕಾರಣ ಏನಂದರೆ ಇವರದ್ದು ಇವತ್ತೊಂದು ಅಭಿಪ್ರಾಯ ಇರ್ತದೆ, ನಾಳೆ ಒಂದು ಅಭಿಪ್ರಾಯ ಇರ್ತದೆ. ಇವರ ಅಭಿಪ್ರಾಯವನ್ನು ನೀವು ನಂಬಿಕೊಂಡು ಹೋದ್ರಿ ಅಂತ ಹೇಳಿದ್ರೆ ನಾಡಿದ್ದು ಅಯ್ಯೋ ನೀವು ನೆನ್ನೆ ಹೇಳಿದ್ರಲ್ವ, ಇಲ್ಲ ನೆನ್ನೆ ಹೇಳಿದ್ದು ಬೇರೆ, ಇವತ್ತು ನಂದು ಅಭಿಪ್ರಾಯವೇ ಬೇಡ. ತುಂಬ ಕಷ್ಟ. ಈ ರೀತಿ ಇರುವವರನ್ನು ನಂಬಿಕೊಂಡು ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಇಂಥವರನ್ನೆಲ್ಲ ಹೇಳ್ತಾ ಇರುವಂಥದ್ದು ಅಂದರೆ ಚಂಚಲ ಚಿತ್ತರು. ಈ ಚಂಚಲ ಚಿತ್ತರನ್ನು ದೂರ ಇರಬೇಕು. ಇವರೊಟ್ಟಿಗೆ ನಾವೇನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮತ್ತಾರು ಅಂತ ಹೇಳಿದ್ರೆ ಬಿಭ್ರತ್ ಕ್ರೋಧಂ, ಈ ಯಾರು ಕೋಪವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂಥ ವ್ಯಕ್ತಿ. ಅಂದರೆ ಕೋಪ ಅನ್ನೋದೇ ದೋಷ. ಅಂಥ ದೋಷ ನಮ್ಮಲ್ಲಿದ್ದರೆ ಬಿಡಬೇಕು ನಾವು. ಇನ್ನು ಯಾರು ಕೋಪಿಷ್ಠರಿದ್ದಾರೆ ಆ ಕೋಪಿಷ್ಠರ ಸಹವಾಸವನ್ನು ಮಾಡಬಾರದು. ಅಂದರೆ ಕೋಪಿಷ್ಠರ ಸಹವಾಸ ಅಂದರೆ ಯಾವಾಗಲೋ ಒಂದು ಸಲ ಕೋಪ ಮಾಡೋರು ಒಂದು ರೀತಿ, ಕೆಲವರು ಏನಂದರೆ ಕೋಪವನ್ನೇ ಹೊತ್ಕೊಂಡು ತಿರುಗುವವರು ಅಂತ ಹೇಳಿದ್ರೆ ಮೂಗಿನ ತುದಿಯಲ್ಲಿ ಕೋಪ ಇರ್ತದೆ. ನೀವು ಮಾತಾಡಿದರೆ ಕೋಪವೇ, ಅವ್ರಿಗೆ ಮಾತಾಡಿದರೆ ಕೋಪವೇ. ಇಂಥ ವ್ಯಕ್ತಿಗಳು ಇವರು ಸಹವಾಸ ಮಾಡಬೇಡಿ. ಇದರಿಂದ ಏನಂದರೆ ನಿಮ್ಮ ತಪಸ್ವಿಗೆ ಅಡ್ಡಿಯಾಗುತ್ತೆ. ಈ ರೀತಿ ಕೋಪದ, ಯಾಕಂತ ಹೇಳಿದ್ರೆ ಅವ್ರು ಸರಿಯಾಗಿ ಮಾತಾಡೋಲ್ಲ. ಅವ್ರು ಏನಂತ ಹೇಳಿದ್ರೆ ಉಳಿದವ್ರಿಗೂ ಕಿರಿಕಿರಿ ಮಾಡ್ತಾರೆ. ನಿಮಗೆ ಒಂದು ಮನೆಯಲ್ಲಿ ನೋಡಿ, ಒಂದು ಮನೆಯಲ್ಲಿ ಒಬ್ಬ ಮಹಾಕೋಪ ಮಾಡುವವನಿದ್ದಾನೆ ಅಂತ ಹೇಳಿದ್ರೆ ಅವನಿಂದ ಉಳಿದವರೆಲ್ಲರಿಗೂ ಕಿರಿಕಿರಿ. ಯಾಕೆಂದರೆ ಯಾವಾಗಲೂ ಬೈತಾ ಇರೋದು, ಯಾವಾಗಲೂ ದಡ ಬಡ ಮಾಡ್ತಾ ಇರೋದು. ಅದರಿಂದ ಉಳಿದವರಿಗೆ ಅಯ್ಯೋ ಏನಪ್ಪ ಇವರೊಂದು ನಮಗೆ ರಗಳೆ ಮಾಡ್ತಾರಲ್ವ ಅಂತ ಆ ರೀತಿ ಕಾಣಿಸ್ತದೆ. ಅದಕ್ಕೆ ಇಂಥ ಕೋಪ ಮಾಡುವವರಿಂದ ದೂರ ಇರಿ ತಪಸ್ಸು ಮಾಡಬೇಕಾದ್ರೆ. ಇಲ್ಲದ್ರೆ ನಿಮಗೆ ಆಗೋಲ್ಲ, ಮನಸ್ಸು ಕಿರಿಕಿರಿ ಆಗತ್ತೆ. ಮತ್ತಾರು ಅಂತ ಹೇಳಿದ್ರೆ ಚಪಲಹ ಅಂತ ಹೇಳ್ತಾರೆ. ಅಂದರೆ ಚಪಲ ಚಿತ್ತನಾಗಿರುವಂಥವನು. ಚಪಲ ಚಿತ್ತನಾದವನು ಅಂತ ಹೇಳಿದರೆ ಕಂಡದೆಲ್ಲ ಬೇಕು ಅಂತ ಹೇಳುವನು. ಇವನಿಗೆ ಅದು ಇದು ಅಂತ ಇಲ್ಲವೇ ಇಲ್ಲ. ಮತ್ತು ಅದು ಕಂಡ್ರೆ ಅದು ಬೇಕು, ಇದು ಕಂಡ್ರೆ ಇದು ಬೇಕು, ಎಲ್ಲ ಬೇಕು. ಇವಾಗ ಸ್ಪೃಹಯಾಲು ಅಂತ ಹೇಳಿದರು. ಅವನೆಂಥವನು ಅಂತ ಹೇಳಿದರೆ ಅವನಿಗೆ ಏನೋ ಅಂದ್ಕಣ್ತು, ಇದು ಬೇಕು ಅಂದರೆ ಅದಕ್ಕೆ ಅವನಿಗೆ ಬಯಕೆಗೆ ಒಂದು ಅರ್ಥ ಇದೆ. ಇವನು ಹಾಗಲ್ಲ. ಈ ಚಪಲ ಏನಿದ್ದಾನೆ ಇವನ ಬಯಕೆಗೆ ಅರ್ಥವೇ ಇಲ್ಲ. ಇವನಿಗೆ ಕಂಡದೆಲ್ಲ ಬೇಕು. ಇಂಥ ಚಪಲ ಚಿತ್ತನನ್ನು ಕಟ್ಕೊಂಡು ಏನು ಮಾಡ್ತೀರಿ? ಇವಾಗ ಒಂದು ಮದುವೆ ಆಗಬೇಕು, ಅದಕ್ಕೊಂದು ಹುಡುಗಿ ಬೇಕು. ಆ ಒಂದು ಹುಡುಗಿಯನ್ನು ನೋಡಿದ, ಈ ಹುಡುಗಿ ನನಗೆ ಬೇಕು, ಈ ಹುಡುಗಿ ನಾನು ಮದುವೆ ಆಗಬೇಕು. ಇವನು ಸ್ಪೃಹಯಾಲು, ಆಸೆ ಉಳ್ಳವ. ಆದರೆ ಚಪಲ ಚಿತ್ತ ಹಾಗಲ್ಲ. ಅವನಿಗೆ ಹೇಗಂತ ಹೇಳಿದರೆ ಮದುವೆ ಆಗಿದೆ, ಮದುವೆ ಆಗಿದ್ರೂ ಕೂಡ ಇನ್ನೂ 10 ಹೆಣ್ಣು ಮಕ್ಕಳು ನೋಡಿದರೆ ಆ ಹುಡುಗಿಯೂ ನನಗೆ ಬೇಕು, ಈ ಹುಡುಗಿಯೂ ನನಗೆ ಬೇಕು, ಈ ಹುಡುಗಿಯೂ ನನಗೆ ಬೇಕು, ಈ ರೀತಿ ಹೇಳುವವನು ಇವನು. ಇಂಥವನನ್ನು ಕಟ್ಕೊಂಡ್ರೆ, ಇಂಥ ಚಪಲ ಚಿತ್ತನನ್ನು ಕಟ್ಕೊಂಡ್ರೆ ಪ್ರಯೋಜನ ಇದೆಯಾ? ಇಂಥವನ ಸಹವಾಸ ಮಾಡಿದರೆ ಖಂಡಿತವಾಗಿಯೂ ಕೂಡ ತಪಸ್ಸು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಮತ್ತಾರು ಅಂತ ಹೇಳಿದ್ರೆ ಅರಕ್ಷಣಶ್ಚ ಅಂತ ಹೇಳ್ತಾರೆ. ಯಾರು ರಕ್ಷಣೆಯನ್ನು ಕೊಡಲಾರ ಅಂತ ಹೇಳಿದ್ರೆ ಪುಕ್ಕಲು ವ್ಯಕ್ತಿಯೊಟ್ಟಿಗೆ ನೀವಿದ್ದರೆ ನಿಮಗೇನೂ ಮಾಡಲಿಕ್ಕಾಗೋಲ್ಲ. ಹೀಗೆ ಈ 6 ದೋಷವುಳ್ಳವರಿಂದ ನಾವು ದೂರ ಇರಬೇಕು ಅಂತ ಹೇಳ್ತಾರೆ.
ಇವರು ಪಾಪಶೀಲಾಹ, ನಿಜವಾಗಲೂ ಇವರು ಪಾಪಿಗಳು ಅಂತ. ಈ 6 ದೋಷವುಳ್ಳವರು ಪಾಪಿಗಳು. ಇವರಿಂದ ನಾವು ದೂರ ಇರಬೇಕು. ಯಾಕಂದರೆ ಇವರು ಯಾವತ್ತೂ ಧರ್ಮಾಚರಣೆಯನ್ನು ಮಾಡುವವರಲ್ಲ, ಮತ್ತು ನಮಗೂ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಬಿಡುವವರಲ್ಲ ಇವರು ಅಂತೇಳಿ, ಯಾವತ್ತೂ ಬಿಡೋಲ್ಲ ಇವರು. ಇಂಥವರಿಂದ ದೂರ ಇರಬೇಕು ಅಂತ ಬಹಳ ಸುಂದರವಾಗಿ ಸನತ್ಸುಜಾತರು ತಾವು ತಿಳಿಸ್ಕೊಂಡು ಹೋಗ್ತಾರೆ. ಸಂಭೋಗ ಸಂವಿತ್ ವಿಷಮೋಥಮಾನಿ ದತ್ತಾನುತಾಪಿ ಕೃಪಣೋ ಬಲೀಯಾನ್ ವರ್ಗ ಪ್ರಶಂಸಿ ವನಿಜಾಂ ತ್ವದೇಷ್ಟ ಏತೇನ ಸಪ್ತ ನೃಶಂಸರೂಪಾ. ಇನ್ನು 7 ಮಂದಿ ಕ್ರೂರಿಗಳು, ಅವರ ಸಹವಾಸವನ್ನು ಮಾಡಬಾರ್ದು. ಅಂದರೆ ಒಂದು ತಪಸ್ಸು ಮಾಡಬೇಕಾದ್ರೆ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡಿರಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿ ನಾವು ಬದುಕಬೇಕಾಗ್ತದೆ ಅಂತ. ಅದನ್ನು ಯಾರು ಈ ಕ್ರೂರಿಗಳು ಅಂತ ಹೇಳಿದರೆ, ಒಂದು ಯಾರು ಸಂಭೋಗ ಸಂಬಿತು ಅಂತ ಹೇಳಿದರೆ ಬರೀ ತಾನು ಈ ಪುರುಷ ಸ್ತ್ರೀಯರ ಸಂಪರ್ಕ ಏನಿದೆ ಅಂದರೆ ಸಂಭೋಗ ಮಾಡುವುದು, ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವ ಅಂತ ಹೇಳಿದರೆ ಒಂಥರ ಕೀಳು ಕಾಮನೆ ಅವನು, ಅಂದರೆ ಸೆಕ್ಷುಯಲ್, ಬರೀ ಅದರ ಬಗ್ಗೆನೇ, ಹೆಂಡು ಗಂಡಿರ ಒಂದು ಸಂಪರ್ಕದ ಬಗ್ಗೆ, ಸಂಭೋಗದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರೋರು, ಅದರ ಬಗ್ಗೆನೇ ತಾನು ಚಿಂತನೆ ಮಾಡ್ತಾ ಇರುವವನು, ಇವನು ಮಹಾಕ್ರೂರಿ ಅವನು ಅಲ್ರಿ. ಇವನು ಹೇಗೆ ಕ್ರೂರಿ ಆಗುತ್ತೆ ಅಂತ ಹೇಳಿದ್ರೆ ಇನ್ನೇನು ಅವನ ಜೀವನ ಹಾಳು ಮಾಡ್ಕೊಂಡವನಲ್ವ. ಇಂಥವನಿಗೆ ಯಾಕೆ ಕ್ರೂರಿ ಹೇಳೋದು ಅಂತ ಹೇಳಿದ್ರೆ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಇದೇ ಯೋಚನೆ ಬರ್ತಾ ಇದೆ, ಬರೀ ಗಂಡಿ ಹೆಣ್ಣು ಕೂಡಿ ಬಾಳು ಇದೇನಿದೆ ಕೂಡುವುದು, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಆವಾಗ ಯಾವ ಹೆಣ್ಣನ್ನು ಕಂಡರೂ ಕೂಡ ಇವನಿಗೆ ಆ ಕೆಟ್ಟ ಕಾಮನೆಯೇ ಬರುತ್ತದೆ, ಅವನಿಗೆ ಒಳ್ಳೆ ಕಾಮನೆ ಬರೋಲ್ಲ. ಅದಕ್ಕೋಸ್ಕರ ಇವನೊಬ್ಬ ಕ್ರೂರಿಗೆ, ಇವನು ಸಹವಾಸ ಮಾಡಬಾರದು. ಎರಡನೇದು ಏನು ಅಂದರೆ ವಿಷಮೋಥ ಮಾನಿ ಅಂತ ಹೇಳಿದರೆ, ವಿಷಮ ಅಂದರೆ ಉಲ್ಟ. ಸಮಾಜದಲ್ಲಿ ಇವರಿಗೇನಂದ್ರೆ ಪರ್ವರ್ಟೆಡ್ ಮೈಂಡ್ ಅಂತ ಹೇಳ್ತೇವೆ. ಯಾವುದನ್ನು ಸರಿಯಾಗಿ ಯೋಚನೆ ಮಾಡೋಲ್ಲ, ಯಾವುದನ್ನು ಸರಿಯಾಗಿ ಹೇಳೋಲ್ಲ. ಮತ್ತೇನೆಂದರೆ ನೀವು ಏನು ಹೇಳ್ತೀರೋ ಉಲ್ಟವೇ, ನೀವು ಏನೇ ಅವರಿಗೊಂದು ಸರಿಯಾಗಿ ಹೇಳಿ ಅವ್ರಿಗೆ ಸರಿಯಾಗಿ ಅರ್ಥ ಆಗೋಲ್ಲ. ಅವ್ರು ಉಲ್ಟನೇ ಇರೋದು, ನೋಡಿ ನೀನಿರೋದು ಸರಿಯಲ್ಲ, ಹಾಗಲ್ಲ, ಇಲ್ಲ ನಾನು ಹೀಗೆ ಇರೋದು, ಇದೇ ಸರಿ ನೋಡು. ಮಂಚಕ್ಕೆ 4 ಕಾಲು ಅಂತ ಹೇಳಿದ್ರೆ ಇಲ್ಲ 5 ಕಾಲು, ಮಂಚಕ್ಕೆ 5 ಕಾಲು ನೋಡಿ, ಈ ರೀತಿ ಹೇಳಿ ಬದುಕುವಂಥವ್ರು ಇವರು ಪ್ರಯೋಜನ ಇಲ್ಲ. ಇಂಥವ್ರು ಅಹಂಕಾರಿಗಳು, ಅವರು ಪ್ರಯೋಜನ ಇಲ್ಲ. ಇನ್ಯಾರು ಅಂದರೆ ದತ್ತಾನುತಾಪಿ, ಕೊಡಲಿಕ್ಕೇನೋ ಕೊಟ್ಟುಬಿಡ್ತಾರೆ, ಕೊಟ್ಟ ಮೇಲೆ ಅಯ್ಯೋ ಯಾಕಪ್ಪ ಕೊಟ್ಟೆ, ಕೊಡಬಾರ್ದಾಗಿತ್ತು ಅವರಿಗೆ, ಕೊಟ್ಟ ತಪ್ಪಾಯಿತು ನೋಡಿ, ಈ ರೀತಿ ಮತ್ತೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು. ಅಂದರೆ ಇವರದ್ದು ಎಂಥವ್ರು ಅಂತ ಹೇಳಿದ್ರೆ ಅಯೋಗ್ಯರು ಇವರು. ಯಾಕೆ ಅಂತ ಹೇಳಿದ್ರೆ ಕೊಡುವುದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಕೊಡುವುದೋ ಬೇಡವಾ ಅಂತ ಯೋಚನೆ ಮಾಡಿ ಕೊಡಬೇಕು. ಕೊಟ್ಟ ಮೇಲೆ ಖುಷಿ ಪಡಬೇಕು, ಬೇಜಾರು ಪಡೋದಲ್ಲ, ಕೊಟ್ಟನಲ್ಲಪ್ಪ, ಒಂದು ಯಾರಿಗೂ ಒಂದು ಸೇರ್ತಲ್ವ, ಇದು ಹಾಗಲ್ಲ. ಕೊಡುವುದೇನೋ ಕೊಟ್ಟ ಮೇಲೆ ಅಯ್ಯೋ ಯಾಕೆ ಕೊಟ್ಟೆ ನಾನು, ಕೊಡಬಾರ್ದಾಗಿತ್ತು, ಕೊಟ್ಟ ತಪ್ಪಾಯಿತು, ಈ ರೀತಿ. ಅದರಿಂದ ಏನು ಮಾಡ್ತಾನೆ ಇವನು ಅಂತ ಹೇಳಿದ್ರೆ, ಕೊಟ್ಟರು ಸುಖ ಇಲ್ಲ. ಮತ್ತೇನೆಂದರೆ ಕೊಟ್ಟ ಮೇಲೆ ಅವರಿಂದ ಕಿತ್ಕೊಳ್ಳಿಕ್ಕೆ ಹೋಗೋದು ಬೇರೆ ಬೇರೆ ರೀತಿಯಿಂದ, ಇದೆಲ್ಲ ಸರಿಯಲ್ಲ. ಇಂಥವ್ರು ಸಹವಾಸ ಮಾಡೋದು ಸರಿಯಲ್ಲ. ಮತ್ತೇನೆಂದರೆ ಕೃಪಣ ಅಂತ ಹೇಳಿದ್ರೆ ಯಾವತ್ತೂ ತನ್ನನ್ನು ದರಿದ್ರ ಅಂತ ಹೇಳ್ಕೊಳ್ತಾರೆ ಅವರು. ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ಎಲ್ಲರೂ ಬಂದು ಕೇಳೋದು, ಅಯ್ಯೋ ನನಗದು ಕೊಡಿ, ನನಗಿದು ಕೊಡಿ, ಬೇಡುವುದು. ಇನ್ನೊಬ್ಬರು ಬಂದು ಬೇಡುವ ಬುದ್ಧಿ. ಮತ್ತಿನ್ನೊಂದು ಏನಂದರೆ ಯಾರ ಮುಂದೆಯೋ ಇವನಿಗೆ ದೇವರು ಕೊಟ್ಟಿದ್ದಾನೆ ಇದ್ರು, ಇಲ್ಲ 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 ನೋಡಿ, ಇದೊಂದು ದಾರಿದ್ರ್ಯ. ಜೀವನದಲ್ಲಿ ಈ ದಾರಿದ್ರ್ಯಕ್ಕೆ ಮುಖ್ಯ ಕಾರಣ ಏನು ಅಂದರೆ, ದೇವರು ಕೊಟ್ಟಿರ್ತಾನೆ, ಕೊಟ್ಟು ಸಾಕಾಗಲ್ಲ. ಯಾವತ್ತು ಜೀವನದಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಇದೆ, ಇಲ್ಲ ಅಂದರೆ ಇಲ್ಲ. ಎಲ್ಲವೂ ಕೂಡ ಅಷ್ಟೇ. ಅಯ್ಯೋ ನನ್ನ ಹತ್ರ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಾಸಿಲ್ಲ, ಅಯ್ಯೋ ದೇವರು ಇಷ್ಟಾದರೂ ಕೊಟ್ಟಿದ್ದಾನಲ್ವ, ನೋಡಿ ಆರೋಗ್ಯ ಆದರೂ ಕೊಟ್ಟಿದ್ದಾನಲ್ವ, ತಿಳ್ಕೊಳ್ಳಿ, ಪಾಸಿಟಿವ್ ಇದೆಯಲ್ವ, ಅವಾಗ ಖುಷಿ ಇದೆ. ಅಯ್ಯೋ ದೇವರೊಂದು ಆರೋಗ್ಯ ಕೊಟ್ಟಿದ್ದಾನೆ, ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಸಾಕು. ಅವಾಗ ಆ ರೀತಿ ತಿಳ್ಕೊಂಡಾಗ ನಾನು ಎಲ್ಲಾದರೂ 4 ಪೈಸೆ ಸಂಪಾದನೆ ಮಾಡ್ತಾನೆ, ಅದಿರ್ತದೆ. ಆದರೆ ಅದಿಲ್ಲ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ. ಇವನಿಗೇನು ಅಂದರೆ ದೇವರು ಕೊಟ್ಟದ್ದು ನೆನಪಾಗಿಲ್ಲ, ಇಲ್ಲ ಇಲ್ಲ ಅಂತಲೇ ನೆನಪು. ಇಂಥವನೇ ದರಿದ್ರ. ಈ ದರಿದ್ರ ಬುದ್ಧಿ ಏನಿದೆ, ಇಂಥವನನ್ನು ಮೊದಲು ಬಿಡಿ ಅಂತ ಹೇಳ್ತಾರೆ. ಈ ದರಿದ್ರ ಬುದ್ಧಿ ಇರುವವನನ್ನು ಮೊದಲು ಬಿಡಿ. ಮತ್ತು ಇನ್ನೊಂದು ಏನು ಅಂದರೆ ಅಬಲೀಯಾನ್, ಬಲಿಷ್ಠನಲ್ಲದವನನ್ನು, ದುರ್ಬಲನನ್ನು ಇಟ್ಟುಕೊಂಡು ಪ್ರಯೋಜನ ಇಲ್ಲ. ಮತ್ತು ವರ್ಗ ಪ್ರಶಂಸಿ, ಯಾರು ಯಾವತ್ತೂ ಕೂಡ ದುಡ್ಡು ಮಾಡಬೇಕು, ದುಡ್ಡು ಮಾಡೋದೇ ಶ್ರೇಷ್ಠ, ದುಡ್ಡು ಮಾಡಬೇಕು. ಮತ್ತೇನೆಂದರೆ ಜೀವನ ಅಂದರೆ ಎಂಜಾಯ್ಮೆಂಟ್, ಕಾಮ, ಎಂಜಾಯ್ಮೆಂಟ್ ಮಾಡಬೇಕು, ದುಡ್ಡು ಮಾಡಬೇಕು, ಈ ರೀತಿ ಅದರ ಬಗ್ಗೆನೇ ಯಾರಿದ್ದಾನೆ, ಅದನ್ನೇ ಯಾರು ಹೊಗಳ್ತಾ ಇದ್ದಾನೆ, ಇಂಥವರನ್ನು ನೀವು ಯಾವತ್ತೂ ಇಟ್ಕೊಳ್ಬೇಡಿ, ಇಂಥವ್ರ ಸಹವಾಸ ಮಾಡಬೇಡಿ. ಯಾಕಂದರೆ ಇವರು ನಿಮ್ಮನ್ನು ಆ ಕಡೆಗೆ ಎಳ್ಕೊಂಡು ಹೋಗಿಬಿಡ್ತಾರೆ. ಇನ್ನೊಬ್ಬ ಯಾರು ಅಂತ ಹೇಳಿದ್ರೆ
ವನಿಚಾಂ ತ್ವದ್ವೇಷ್ಟ, ಯಾರು ಹೆಣ್ಣು ಮಕ್ಕಳನ್ನು ದ್ವೇಷ ಮಾಡ್ತಾನೆ ಅವನ ಸಹವಾಸವನ್ನು ಮಾಡಬೇಡಿ. ಯಾಕಂದರೆ ಯಾವತ್ತು ಹೆಣ್ಣನ್ನು ಗೌರವಿಸಬೇಕು. ಯಾರು ಹೆಣ್ಣನ್ನು ಗೌರವಿಸ್ತಾನೆ ನಿಜವಾಗಿಯೂ ಕೂಡ ಅವನು ಶುದ್ಧ ಭಾವನೆ ಹೊಂದಿದ್ದಾನೆ ಅಂತ. ಯಾರು ಹೆಣ್ಣಿನ ಹಿಂದೆ ಜೊಲ್ಲು ಸುರಿಸ್ಕೊಂಡು ಹೋಗ್ತಾನೆ, ಯಾರು ಹೆಣ್ಣನ್ನು ದ್ವೇಷ ಮಾಡ್ತಾನೆ, ಇವರಿಬ್ಬರ ಮನಸ್ಸು ಕೂಡ ಕಲುಷಿತವಾಗಿದೆ ಅಂತ ಅರ್ಥ. ಇಬ್ಬರ ಮನಸ್ಸು ಕಲುಷಿತವಾಗಿರುತ್ತದೆ. ಆದರೆ ಯಾರು ಹೆಣ್ಣನ್ನು ಗೌರವವಾಗಿ ಕಾಣ್ತಾನೆ ಅವನ ಮನಸ್ಸು ಶುದ್ಧವಾಗಿರುತ್ತದೆ. ನೋಡಿ, ಅದಕ್ಕೆ ಹೆಣ್ಣಿನ ಬಗ್ಗೆ ದ್ವೇಷವೂ ಒಳ್ಳೆಯದಲ್ಲ, ಆ ಹೆಣ್ಣಿನ ಬಗ್ಗೆ ಅತಿಯಾದ ಸ್ನೇಹವೂ ಒಳ್ಳೆಯದಲ್ಲ. ಮತ್ತು ಹೆಣ್ಣನ್ನು ಗೌರವಿಸುವುದು, ಪ್ರೀತಿಸುವುದು ಅಷ್ಟೇ ಮುಖ್ಯವಾದದ್ದು. ಆ ರೀತಿ ಇದ್ದಾಗ ಮಾತ್ರ ತಪಸ್ಸಿಗೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ದ್ವೇಷಿಸುವವನು ಅದು ಒಂದು ದೋಷ. ಇವನೊಬ್ಬ ಕ್ರೂರಿ. ಇಂಥ 7 ಕ್ರೂರಿಗಳೇನಿದ್ದಾರೆ ಇವರನ್ನು ಕೂಡ ನಾವು ಬಿಡಬೇಕಾದದ್ದು. ಹೀಗೆ ಬಿಟ್ಟರೆ ಮಾತ್ರ ತಪಸ್ಸು ಸಾಧ್ಯವಾಗುತ್ತೆ. ಮತ್ತು 12 ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕಾದದ್ದು. ಅದೇನು ಅಂತ ಮುಂದೆ ತಿಳಿಸ್ತಾರೆ. ಅದೇನು ಅಂತ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ, ಈ ಸಂಚಿಕೆ ಹಾಗೂ ಇದರ ಹಿಂದಿನ 3 ಸಂಚಿಕೆ ಇದನ್ನು ನಮ್ಮ ಸೇವೆ ಇರಲಿ ಅಂತ ಹೇಳಿ ಸುರತ್ಕಲ್ಲಿನ BS ರಾಮ್ಪ್ರಸಾದ್ ಹಾಗೂ ಅವರ ಕುಟುಂಬದವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಆ ಕೃಷ್ಣನ ಪೂರ್ಣ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮಹಾಭಾರತವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.